ಮಾಸ್ಟರ್ಸ್, ಇವತ್ತು ಅದ್ಭುತವಾದ ಧ್ಯಾನವನ್ನು ಮುಗಿಸ್ಕೊಂಡು ಬಂದಿದ್ದೀರಾ. 21 ದಿನಗಳ ಕಾರ್ಯಕ್ರಮ, ಇವತ್ತು ಸಮಾರಂಭ ಇರುತ್ತೆ. ಹಾಗಾಗಿ ಎಲ್ಲರದ್ದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವಂಥ ಒಂದು ದಿನ ಅಂತ ಹೇಳ್ಬೋದು. ಎಲ್ಲರೂ ಮಾತಾಡೋಕ್ಕೆ ಇವತ್ತು ದಯಮಾಡಿ ಮುಂದೆ ಬರಬೇಕು. ನಿಮ್ಮ ಇವತ್ತು ವೇದಿಕೆ ಇಲ್ಲಿ ಒಂದು ತಿಂಗಳ ಕಾಲ ಹೇಗೆ ಅನ್ನಿಸ್ತು ನಿಮಗೆ? ಧ್ಯಾನ ಆಗಿರ್ಬೋದು, ಹಾಗೆ ಮಾಸ್ಟರ್ಸ್ ಕೊಡುವಂತಹ ಜ್ಞಾನದ ಬಗ್ಗೆ ಆಗಿರ್ಬೋದು, ಎಲ್ಲರೂ ಅಭಿಪ್ರಾಯ ಮತ್ತು ಅನಿಸಿಕೆ ಏನಾದರೂ ಒಂದು ಬದಲಾವಣೆ ಅನ್ನೋದು ಸಹ ಇದ್ರನ್ನು ಇಲ್ಲಿ ಹಂಚ್ಕೋಬೋದು ಮಾಸ್ಟರ್ಸ್. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ಮೇಡಮ್ ಆಪ್ಷನ್ಸ್ ಕೊಡ್ತಾ ಹೋಗ್ತಾರೆ. ಉಮಾ ಮ್ಯಾಮ್ ಅವರು ದಯಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅತಿ ಅವಶ್ಯಕವಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಉಮಾ ಮ್ಯಾಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಾವತಿ ಮೇಡಮ್ ಮಾತಾಡಿ. ನಾನೇ ಫಸ್ಟ್. ನಾನು ಇವತ್ತು ಒಂದು ಸಣ್ಣ ಮಗು ತನ್ನ ತಾಯಿ ಬಗ್ಗೆ ಅವನಿಗೆ ಎಷ್ಟು ಗೊತ್ತು, ಅದು ಹೇಳ ಇಲ್ಲ, ಸಾರಿ ಉಮಾದೇವಿ ಮೇಡಮ್, ನಾನು ಒಂದು ಮೇಡಮ್ 21 ದಿವಸ ಅದು ಕೊನೆಯದಲ್ಲ ಸಂಚಿಕೆ ಅಲ್ವಾ? ಇದ್ರ ಬಂದಂತ ಸ್ವಾಧ್ಯಾಯದಿಂದ ಮತ್ತು ಧ್ಯಾನ ಮಾಡಿದಿರಾ, ಸ್ವಾಧ್ಯಾಯವನ್ನು ಕೇಳಿದಿರಾ? ಈ ತಿಂಗಳಂತೂ ಅದ್ಭುತವಾದ ಕ್ಲಾಸ್ಗಳು. ಅಂದ್ರೆ ತುಂಬಾ ಜನ ಹೊಸ ಮಾಸ್ಟರ್ಸ್ ಬಂದಿದ್ರು. ತುಂಬಾ ಹೊಸ ವಿಷಯ ಹಳೇದಾದ್ರೂನು ಹೊಸ ರೀತಿ ಹೊಸದಾಗಿ ಹೇಳಿದ್ದಾರೆ. ಈ ತಿಂಗಳ ಎಲ್ಲ ಕ್ಲಾಸ್ಗಳು ಎಲ್ಲ ತುಂಬಾ ಚೆನ್ನಾಗಿದ್ದು. ನಿನ್ನೆ ಮಿಸ್ ಮಾಡ್ಕೊಂಡೆ, ಅದಕ್ಕೆ ವಿಡಿಯೋ ಕೇಳಿದೆ. ನಿನ್ನೆ ತುಂಬಾ ಚೆನ್ನಾಗಿತ್ತು ಮೇಡಮ್, ನಿನ್ನೆ ಬಹಳ ಚೆನ್ನಾಗಿತ್ತು. ಅದೇ ನಿಜ, ನಾನ್ ಮಿಸ್ ಮಾಡ್ಕೊಂಡೆ. ನಾಗರತ್ನಮ್ಮ ಮೇಡಮ್ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಅಂತ, ಅದಕ್ಕೆ ಯೂಟ್ಯೂಬ್ ಕೇಳಿದೆ. ಅದರ್ವೈಸ್ ಎಲ್ಲ ಕ್ಲಾಸುಗಳು ಈ ತಿಂಗಳು ಎಲ್ಲದ್ರಲ್ಲೂ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಕಾರ್ಯಕ್ರಮ. ಒಂದು ಯಾವ್ದಾದ್ರು ಒಂದು ಮನಮುಟ್ಟಿದ ಸ್ವಾಧ್ಯಾಯ ಯಾವ್ದು ಹೇಳಿ ಮೇಡಮ್, ನಿಮ್ಗೆ ತುಂಬಾ ಮನಸ್ಸಿಗೆ ನಾಟಂತದ್ದು? ಮನ ಮುಟ್ಟಿದ್ದು ನಮ್ಮ ವೇದಿಕೆ ಈ 3 ಗಂಟೆಯಿಂದ 4:30 ತನಕನ. 3 ಗಂಟೆ ಮನ ಮುಟ್ಟಿದ್ದು ಅಂದ್ರೆ ವಿಜಯಕುಮಾರ್ ಅವ್ರ ಕ್ಲಾಸು. ಅದೇ ತಾಯಿಯ 7 ಸುಳ್ಳುಗಳು, ಆ ಕ್ಲಾಸು ತುಂಬಾ ಮನ ಮುಟ್ಟಂಗಿತ್ತು. ನಾನು ಬರೆದಿಟ್ಟಿದ್ದೆ ಮೇಡಮ್, ಶಿವ ದೇವ ಎಲ್ಲೋಯ್ತು. ಇರ್ಲಿ ಹೇಳಿ ಮೇಡಮ್. ಅದೇ ನಾನು ಒಂದು ವಾರ ಹೋಸ್ಟ್ ಮಾಡಿದ್ದೆ. ಒಳ್ಳೆ ಅನುಭವ ಆಯ್ತು. ಇನ್ನೇನ್ ಹೇಳಿ ಮೇಡಮ್, ಅಕ್ಷರಕ್ಕೆ ನೆನಪಿಗೆ ಬರಲ್ಲಪ್ಪ. ಧ್ಯಾನ ಅಂತೂ ಒಳ್ಳೆ ಧ್ಯಾನ. ಈ ನಡುವೆ ಚೆನ್ನಾಗಾಗುತ್ತೆ. ಬೆಳಿಗ್ಗೆ ಮಧ್ಯಾಹ್ನ, ಬೆಳಿಗ್ಗೆ ಅಂತೂ ನಾನು ಅಟೆಂಡ್ ಮಾಡಲ್ಲ. ನಿನ್ನೆ ಅದು ಚೆನ್ನಾಗಿತ್ತು. ಧ್ಯಾನ ಅದು ತುಂಬಾ ಚೆನ್ನಾಗಿತ್ತು. ನಾನ್ ಎಲ್ಲ ಬೆಳಿಗ್ಗೆ ಹೊತ್ತು ಆಗಲ್ಲ, ಮಧ್ಯಾಹ್ನ ನೈಟ್ ಅಂತೂ ನಾ ಖಂಡಿತ ಎಲ್ಲ ಮಾಡೇ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಈ ತಿಂಗಳಂತೂ ತುಂಬಾ ಹೊಸ ಮಾಸ್ಟರ್ಸ್, ಹೊಸ ಮುಖಗಳು ಎಲ್ಲ ಹೊಸ. ಇದು ಅಂತೂ ಸಾರಾಂಶ ಎಲ್ಲ ಒಂದೇನೆ, ಅಂದ್ರೆ ಹೇಳೋ ರೀತಿ, ಪದ ಬಳಕೆ ಇವೆಲ್ಲ ಬೇರೆಯಾಗಿದ್ವು. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನೊಂದು ಸಣ್ಣದೊಂದು ಇದು ಹೇಳ್ತೀನಿ. ಮೋಕ್ಷದ ಹುಡುಕಾಟದಲ್ಲಿ ಅಂತ, ಇನ್ ಸರ್ಚ್ ಆಫ್ ಮೋಕ್ಷ. ತಂದೆ ಮತ್ತು ಮಗನ ಇದು. ತಂದೆ ತುಂಬಾ ಕಾಯಿಲೆಯಿಂದ ಬಳಲ್ತಿರ್ತಾರೆ. ಮಗ ಏನ್ ಮಾಡ್ತಾನೆ, ಈ ಮುಕ್ತಿ ಭವನ, ಕಾಶಿಲಿ ಮುಕ್ತಿ ಭವನ, ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯಾಣದಲ್ಲಿರ್ತಾನೆ. ಯಾಕೆಂದ್ರೆ ಅವರು ನಾಗರತ್ನಮ್ಮ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಅವನೇ
ಅವನು ಏನ್ ಅನ್ಕೋತಾನೆ, ಬೇಗ ಅವರು ಶೀಘ್ರದಲ್ಲಿಯೇ ಸಾವನ್ನಪ್ಪಲಿ ಅಂತ ಆಸೆಯೊಂದಿಗೆ ಏನ್ ಮಾಡ್ತಾನೆ, ಅಂದ್ರೆ ಅಂದ್ರೆ ಅವನ್ಗೆ ಅಲ್ಲಿಗೆ ಹೋಗೋದೇನು ಹಂಬಲ ಇರಲ್ಲ. ಆದ್ರೂನು ಈ ಅವ್ರ ತಂದೆ ನಿರಂತರ ಕಾಯಿಲೆ, ಅವರ ದೌರ್ಬಲ್ಯ, ಅವರ ಔಷಧಿ ಖರ್ಚು, ಚಿಕಿತ್ಸೆ ವೆಚ್ಚ, ಇವೆಲ್ಲ ಅವನನ್ನ ಸಂಪೂರ್ಣವಾಗಿ ಹೈರಾಣ ಮಾಡ್ಬಿಡುತ್ತೆ. ಅವರ ಆರೈಕೆಗಾಗ್ಲಿ ಅವನು ಈಗ ಆಗಾಗ್ಲೇ ಸಾಕಷ್ಟು ಖರ್ಚು ಮಾಡಿರ್ತಾನೆ. ಇನ್ನು ಮುಂದೆ ಇದನ್ನು ಮುಂದುವರಿಸಲು ಸಾಧ್ಯ ಆಗಲ್ಲ ಅಂತ ಯೋಚಿಸೋಕೆ ಪ್ರಾರಂಭ ಮಾಡ್ತಾನೆ. ಆಗ ಅವರ ಆಪ್ತ ಗೆಳೆಯ ಒಬ್ಬ ಹೇಳ್ತಾನೆ, ಕಾಶಿಯಲ್ಲಿ ಮುಕ್ತಿ ಭವನ ಅಂತ ಇದೆ, ಅದ್ರ ಬಗ್ಗೆ ಹೇಳ್ತಾನೆ. ಏನು ಅಂದ್ರೆ, ಹಿಂದೂ ನಂಬಿಕೆ ಪ್ರಕಾರ ಕಾಶಿಯಲ್ಲಿ ಸತ್ರೆ ಮುಕ್ತಿ ಅಂದ್ರೆ ಮೋಕ್ಷ ಸಿಗುತ್ತೆ. ಮತ್ತು ಮುಕ್ತಿ ಭವನವು ಜನರು ತಮ್ಮ ಕೊನೆಯ ದಿನಗಳನ್ನು ಕಳೆಯುವ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ ಅಂತ ಅವನು ಹೇಳಿರ್ತಾನೆ. ನಿನ್ ತಂದೆಯನ್ನು ಬೇಕಾರೆ ಅಲ್ಲಿ ಕರ್ಕೊಂಡೋಗು, ನಿನ್ಗೆ ಶಾಂತಿ ಸಿಗುತ್ತೆ ಮತ್ತು ನಿನ್ ತಂದೆಗೂ ಮೋಕ್ಷ ಸಿಗುತ್ತೆ ಅಂತ ಹೇಳಿರ್ತಾನೆ. ಹಾಗಾಗಿ ಒಂದಿನ ತಂದೆನ್ ಕರ್ಕೊಂಡು ರೈಲ್ ಹತ್ತಾನೆ ಮಗ. ತಂದೆ ಟ್ರೈನಲ್ಲಿ ಕೂತ್ಕೊಂಡು ಹೊರಗಡೆ ಕಿಟಕಿಯಲ್ಲಿ ನೋಡ್ತಾ ಇರ್ತಾರೆ. ಅವ್ರ ಮುಖದಲ್ಲಿ ಅತಿಯಾದ ಆಯಾಸದ ಲಕ್ಷಣಗಳಿರುತ್ತೆ. ಆದ್ರೆ ಅವ್ರ ಕಣ್ಣುಗಳಲ್ಲಿ ಒಂದ್ ರೀತಿ ಪ್ರಶಾಂತತೆ ಇರುತ್ತೆ. ಕೇಳ್ತಾನೆ, ನಾವು ಎಲ್ಲಿಗೆ ಹೋಗ್ತಿದೀವಿ ಮಗನೇ ಅಂತ ಕೇಳ್ತಾನೆ. ಕಾಶಿಗೆ ಅಂತನ್ ಮಗ. ಹೋ, ಕಾಶಿಗ? ನನ್ನ ಮಹಾದೇವನೇ, ನಾನು ಇಷ್ಟು ವರ್ಷಗಳಿಂದ ಈ ಪ್ರಯಾಣವನ್ನು ಮಾಡಬೇಕೆಂದು ಬಯಸಿದ್ದೆ ಅಂತೇಳಿ ತುಂಬಾ ಖುಷಿ ಪಡ್ತಾರೆ. ಆಗ ಅವರ ಮುಖದಲ್ಲಿ ಮೂಡಿದ ಸಂತೋಷ ಮಗನ ಹೃದಯವನ್ನು ಚುಚ್ಚುತ್ತೆ. ಆದ್ರೆ ಅದನ್ನ ಇವನು ನಿರ್ಲಕ್ಷ್ಯ ಮಾಡ್ತಾನೆ. ಪ್ರಯಾಣದ ಉದ್ದಕ್ಕೂ ಅವ್ರ ತಂದೆ ಭೂತಕಾಲದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನನ್ಗೆ ಏನಂತ, ನನ್ಗೆ ಬಾಲ್ಯದಲ್ಲಿ ಜ್ವರ ಬಂದಾಗ ಅವರು ನನ್ನೊಂದಿಗೆ ಆಸ್ಪತ್ರೆಯಲ್ಲಿ ಹೇಗಿದ್ರು, ಹೇಗ್ ಕಳೆದ್ರು ಅನ್ನೋದ್ರ ಬಗ್ಗೆ, ನನ್ನ ಶಾಲಾ ಫೀಸು ಅದು ಕಟ್ಟೋದಕ್ಕೆ ನನ್ನ ತಾಯಿ ಚಿನ್ನದ ಬಳೆಗಳನ್ನು ಹೇಗೆ ಮಾರಿದ್ರು ಅನ್ನೋದ್ರ ಬಗ್ಗೆ, ಮತ್ತೆ ಅವನು ಸೈಕಲ್ ಕೇಳಿರ್ತಾನೆ. ಆಗ ಅವ್ರಿಗೆ ಸೈಕಲ್ ಕೊಡ್ಸೋದಕ್ಕೆ ತಡರಾತ್ರಿವರೆಗೂ ಆಟೋ ರಿಕ್ಷಾ ಓಡಿಸ್ತಿರ್ತಾರೆ. ಇದ್ರ ಬಗ್ಗೆ ಎಲ್ಲ ನೆನ್ಸ್ಕೊಳ್ತಾನೆ. ಆದ್ರೆ ಅವನಿಗೆ ಹೇಳೋದಕ್ಕೆ ಏನೋ ಆಗ್ತಾ ಇರ್ಲಿಲ್ಲ. ಸರಿ, ದೀರ್ಘ ಪ್ರಯಾಣದ ನಂತರ ವಾರಣಾಸಿಗೆ, ಕಾಶಿಗೆ ತಲುಪ್ತಾರೆ. ಮುಕ್ತಿ ಭವನಕ್ಕೂ ಹೋಗ್ತಾರೆ. ಅಲ್ಲಿ ಅವನು ಹೇಳೋದು, ನಾನು ಒಂದು ಭಯಾನಕ ಸಾವಿನ ಮೌನವನ್ನು ನಿರೀಕ್ಷಿಸಿದ್ದೆ. ಆದ್ರೆ ನಾನು ನೋಡಿದ್ದು ಬೇರೆಯದೇ ಆಗಿತ್ತು. ಸಣ್ಣ ಸಣ್ಣ ಕೋಣೆಗಳು, ಬಿಳಿ ಗೋಡೆಗಳು, ಹಳೆಯ ಸೀಲಿಂಗ್ ಫ್ಯಾನ್ಗಳು ನಿಧಾನವಾಗಿ ತಿರುಗ್ತಿದ್ವು. ಸನ್ಯಾಸಿಗಳು ಕಾರಿಡಾರ್ನಲ್ಲಿ ನಡೆದಾಡುತ್ತಾ ಸಾವನ್ನು ಎದುರು ನೋಡುತ್ತಿರುವವರಿಗಾಗಿ ಪ್ರಾರ್ಥನೆಗಳನ್ನು ಜಪಿಸುತ್ತಿದ್ದರು. ನಮಗೆ ನಿಗದಿಪಡಿಸಿದ ಕೋಣೆಯಲ್ಲಿ ನಾನು ನನ್ನ ತಂದೆಯನ್ನು ಕೂರಿಸ್ದೆ. ನನ್ಗೆ ತುಂಬಾ ಸುಸ್ತಾಗಿದೆ ಮಗನೇ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ತಂದೆ ಹೇಳ್ತಾರೆ. ಇವನು ಹ್ಞೂ ಅಂತ ಹೇಳಿ ಹೋಗ್ತಾನೆ. ತಂದೆ ನಿದ್ರೆಗೆ ಜಾರಿದ್ದನ್ನು ನೋಡಿದ ತಕ್ಷಣ ಇವನೇನ್ ಮಾಡ್ತಾನೆ, ಮೇಜಿನ ಮೇಲಿದ್ದ ಬ್ಯಾಗ್ ಅನ್ನು ತಗೊಂಡು ಹಿಂದಿರುಗಿ ನೋಡದೆ ಹೊರಟೋಗ್ತಾನೆ. ಅವಸರದಿಂದ ಹೊರಗೆ ಹೋಗುವಾಗ ಒಂದು ಕೋಣೆ ಬಾಗ್ಲು ಸ್ವಲ್ಪ ತೆಗ್ದಿರುತ್ತೆ. ಅದನ್ನ ಗಮನಿಸಿ ಒಳಗೆ ಇಣಕ್ ನೋಡ್ತಾನೆ. ಅಲ್ಲಿ ಒಬ್ಬ ವೃದ್ಧ ಕಿಟಕಿ ಬಳಿ ಕುಳಿತು ಹೊರಗೆ ತಿಟ್ಟಿಸ್ತಿರ್ತಾನೆ. ಅವನ ಕೈಯಲ್ಲಿ ಒಂದು ಹಳೇ ಫೋಟೋ ಇರುತ್ತೆ. ಬಹುಶಃ ಅವನು ಹೆಂಡತಿದೋ ಮಕ್ಕಳದೋ ಇರ್ಬೋದು ಅಂತ ಹೇಳ್ತಾನೆ ಅಂತ ಅನ್ಕೊಳ್ತಾನೆ. ಆದ್ರೆ ಆ ಮುದ್ಕ ಅವಾಗವಾಗ ಆ ಫೋಟೋ ನೋಡಿ ನಗ್ತಾ ಇರ್ತಾನೆ. ಇನ್ನೊಂದು ಕೋಣೆಯಲ್ಲಿ ಒಂದು ವಯಸ್ಸಾದ ಮಹಿಳೆ ಕಣ್ಣುಗಳನ್ನು ಮುಚ್ಚಿ ಕೈಯಲ್ಲಿ ಜಪಮಾಲೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾಳೆ. ಅವಳ ಪಕ್ಕದಲ್ಲಿ ಯಾರೂ ಇರೋದಿಲ್ಲ. ಆದ್ರೆ ಅವಳು ಏಕಾಂಗಿಯಾಗಿರ್ಲಿಲ್ಲ. ಅವಳ ನೆನಪುಗಳು ಅವಳೊಂದಿಗಿದ್ದವು. ಕಾರಿಡಾರ್ನ ತುದಿಯಲ್ಲಿ ವಯಸ್ಸಾದ ತಂದೆಯೊಬ್ಬರು ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವ್ರ ಪಕ್ಕದಲ್ಲಿ ಒಬ್ಬ ಯುವಕ ಅವ್ರ ಕೈ ಹಿಡಿದು ಕುಳಿತಿದ್ದ. ಅಪ್ಪ,
ನಾನು ಇಲ್ಲೇ ಇದ್ದೇನೆ, ಭಯಪಡಬೇಡ ಅನ್ ಆದ್ರೆ ಅವ್ರು ಇವನು ಹೇಳಿದ್ದು ಅವ್ರಿಗೆ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆ ಹುಡುಗನ ಮಗನ ಧ್ವನಿಯಲ್ಲಿ ತುಂಬಾ ಪ್ರೀತಿ ಇರುತ್ತೆ. ಅಲ್ಲಿ ಎಲ್ಲರೂ ಸಾವಿಗಾಗಿ ಕಾಯ್ತಿರ್ತಾರೆ, ಆದ್ರೂ ಅವರಲ್ಲಿ ಅನೇಕರು ಬೇರೆ ಯಾವುದಕ್ಕೋ ಕಾಯ್ತಿದ್ದಾರೆ ಅಂತ ಇವನ್ಗನ್ಸುತ್ತೆ. ಆಮೇಲೆ ಒಂದು ಫೋನ್ ಕರೆ ಬರುತ್ತೆ. ಒಬ್ಬರ ಭೇಟಿಗೆ ಮಗನ ಸಾಂತ್ವನದ ಮಾತುಗಳೇ ಮಗಳೊಬ್ಳು ಅಪ್ಪ ಎಂದು ಕರೆಯುವ ಧ್ವನಿಗೆ ಅವನು ನಿಜವಾಗಿಯೂ ಕಾಯ್ತಿದ್ದುದು ಅದಕ್ಕೆ ಆಗಿತ್ತು. ಅಲ್ಲಿನ ಕೆಲಸಗಾರರೊಬ್ಬ ನನ್ನನ್ನು ಗಮನಿಸಿ, ಅಂದ್ರೆ ಈ ಮಗನನ್ನ ಗಮನಿಸಿ ಕೇಳ್ತಾನೆ, ಇಲ್ಲಿಗೆ ಬರೋ ಬಹುತೇಕ ಜನರು ಸಾವಿಗೆ ಹೆದರೋದಿಲ್ಲ ಸರ್. ಅವರ ಪ್ರೀತಿ ಪಾತ್ರರು ತಮ್ಮನ್ನು ಮರೆತಿದ್ದಾರೆ ಎಂಬ ಭಾವನೆ ಅವರಿಗೆ ಹೆಚ್ಚು ನೋವು ನೀಡುತ್ತೆ. ಇಲ್ಲಿ ಸತ್ರೆ ಮೋಕ್ಷ ಸಿಗುತ್ತೆ ಎಂದು ಅವರು ಹೇಳ್ತಾರೆ. ಆದ್ರೆ ನಿಮ್ಮ ಸ್ವಂತ ಮಕ್ಕಳ ಮಧ್ಯೆ ನೆಮ್ಮದಿಯಿಂದ ಸಾಯುವುದಕ್ಕೂ ಮತ್ತು ಇಲ್ಲಿ ಒಂಟಿಯಾಗಿ ಸಾಯುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಇಲ್ಲಿಗೆ ಬರುವ ಅನೇಕರು ಬೇಗ ಸಾಯ್ತಾರೆ, ಕಾಯಿಲೆಯಿಂದ ಅಲ್ಲ, ಆದ್ರೆ ತಮ್ಮ ಮಕ್ಕಳು ತಮ್ಮನ್ನು ಕೈ ಬಿಟ್ಟಿದ್ದಾರೆ ಎಂದು ಅರಿವಾದಾಗ ಅವರ ಹೃದಯ ಒಡೆದು ಹೋಗುತ್ತೆ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಇವನಿಗೆ ಬೆಚ್ಚಿ ಬೀಳ್ದಂಗಾಗುತ್ತೆ. ಆಗ ಸುತ್ತಲೂ ನೋಡ್ತಾನೆ. ಕೆಲವು ಕಣ್ಣುಗಳು ಬಾಗಿಲಿನ ಮೇಲೆ ನೆಟ್ಟಿರ್ತವೆ, ಯಾರಾದ್ರೂ ಬರ್ತಾರಾ ಅಂತ ಕಾಯ್ತಾ. ಕೆಲವು ಕಣ್ಣುಗಳು ಆಕಾಶದ ಕಡೆಗೆ ತಿರುಗಿರ್ತದೆ, ಯಾರಾದ್ರೂ ಕರೆಯುವರೆ ಎಂದು ಕಾಯುತ್ತಾ. ಮತ್ತೆ ಕೆಲವು ಕಣ್ಣುಗಳಲ್ಲಿ ಯಾವುದೇ ಭರವಸೆ ಉಳಿದಿರಲಿಲ್ಲ, ಕೇವಲ ಕಾಯುವಿಕೆ ಅಷ್ಟೇ. ಹಠಾತ್ತನೆ ಇವನಿಗೆ ತಂದೆ ನೆನಪಾಗುತ್ತೆ. ಹಿಂತಿರುಗಿ ಓಡೋಗ್ತಾನೆ. ಓಡೋಗಿ ಅವರ ರೂಮ್ಗೆ ಹೋದಾಗ ಅವ್ರ ತಂದೆ ಹಾಸಿಗೆ ಮೇಲೆ ಎದ್ದು ಕುಳಿತಿರ್ತಾರೆ. ಬೆವರಿಂದ ಒದ್ದೆ ಆಗಿರ್ತಾರೆ ಮತ್ತು ನಿಶಕ್ತರಾಗಿ ಕಾಣ್ತಿರ್ತಾರೆ. ಅವರು ಸಹ ತೆರೆದ ಬಾಗಿಲನ್ನೇ ದಿಟ್ಟಿಸುತ್ತಿದ್ದರು. ಮತ್ತೆ ಇವನನ್ನು ನೋಡಿದ ತಕ್ಷಣ ಅವರು ನಿಟ್ಟುಸಿರು ಬಿಡ್ತಾರೆ. ಇವನು ಯೋಚನೆ ಮಾಡ್ತಾನೆ, ನಾನೀಗ ಹೊರಟು ಹೋದ್ರೆ ನಾಳೆ ನನ್ನ ತಂದೆನೂ ಆ ಬಾಗಿಲಲ್ಲಿ ಕಾಯ್ತಿರ ಮತ್ತೊಂದು ಮುಖ ಆಗೋದಿಲ್ವಾ? ಆ ಕ್ಷಣದಲ್ಲಿ ಮುಕ್ತಿ ಭವನವು ಕೇವಲ ಒಂದು ಕಟ್ಟಡದಂತೆ ಕಾಣಿಸ್ಲಿಲ್ಲ. ನಮ್ಮ ಇಡೀ ಜೀವನವನ್ನು ಇತರರ ಆರೈಕೆಯಲ್ಲಿ ಕಳೆದ ಜನರು ಪ್ರೀತಿಯ ಒಂದು ಕೊನೆಯ ಸ್ಪರ್ಶಕ್ಕಾಗಿ ಕಾಯುತ್ತಿರುವ ಒಂದು ಮೂಕ ಪ್ರಪಂಚದಂತೆ ಭಾಸ ಆಗುತ್ತೆ. ಈ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಅವ್ರ ತಂದೆ ಕರೀತಾರೆ, ಮಗನೇ ಅಂತ ಕರೀತಾರೆ. ಹೇಳಿಯಪ್ಪ, ನೀನು ಹೋಗ್ಲಿಲ್ವಾ ಅಂತ ಕೇಳ್ತಾನೆ. ಇವನು ಎಲ್ಲಿಗಪ್ಪ ಅಂತ ಕೇಳ್ತಾನೆ. ನನ್ನನ್ನ ಇಲ್ಲಿ ಬಿಟ್ಟು ಹೋಗಲ್ತಾನೆ ನೀನ್ ಕರ್ಕೊಂಡ್ ಬಂದಿದ್ಯಾ ಅಂದಾಗ ಅವನ್ ಸುಮ್ಮನಾಗಿ ಅವನು ಹೇಳ್ತಾನೆ, ಇಲ್ಲಪ್ಪ, ನಾನು ನಿನ್ನನ್ನು ದೂಷಿಸುವುದಿಲ್ಲ. ಹೆತ್ತವರು ವೃದ್ಧರಾದಾಗ ಅವರು ಕೆಲವೊಮ್ಮೆ ತಮ್ಮ ಮಕ್ಕಳಿಗೆ ಹೊರೆಯಾಗುತ್ತಾರೆ. ಬಹುಶಃ ನಾನು ಸಹ ನಿನಗೆ ಹೊರೆಯಾಗಿದ್ದೇನೆ. ನಂತರ ಅವರು ಅವರ ಮಗನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಹೇಳ್ತಾರೆ, ಆದ್ರೆ ಒಂದು ವಿಷಯ ನೆನಪಿಡು ಮಗನೇ, ಹೆತ್ತವರಿಗೆ ಅತ್ಯುನ್ನತ ಮೋಕ್ಷ ಎಂದರೆ ಕಾಶಿಯಲ್ಲಿ ಸಾಯುವುದು ಅಲ್ಲ, ಅದು ಮಕ್ಕಳ ಹೃದಯದಿಂದ ದೂರವಾಗದಿರುವುದು. ದಯವಿಟ್ಟು ನನ್ನನ್ನು ದ್ವೇಷಿಸಬೇಡ ಮಗನೇ. ನಾನು ಸತ್ತ ನಂತರ ನನಗಾಗಿ ವಿಧಿವಿಧಾನಗಳನ್ನು ನೆರವೇರಿಸು ಅಂತ ಹೇಳ್ತಾರೆ. ಆಗ ಮಗನನ್ನ ಆ ಮಾತುಗಳು ಚೂರು ಚೂರು ಮಾಡುತ್ತದೆ. ಆಗ ಇವನು ಹೇಳ್ತಾನೆ, ತಂದೆ ಹೇಳ್ತಾರೆ, ಇಲ್ಲಿ ತುಂಬಾ ದಿನ ಇರಬೇಡ ಮಗನೇ, ಹೋಗು. ಆದ್ರೆ ನೀನು ಹೋಗೋ ಮುನ್ನ ನಿನ್ನ ತಂದೆಗೆ ಒಂದು ಅಪ್ಪಿಗೆ ಒಂದು ಮುತ್ತು ಕೊಡು ಅಂತ ಹೇಳ್ತಾನೆ. ನಿನ್ನನ್ನು ಇನ್ನೊಮ್ಮೆ ಮಡಿಲಿಗೆ ತೆಗೆದುಕೊಳ್ಳಬೇಕೆನಿಸುತ್ತಿದೆ ಅಂತ ಹೇಳ್ತಾರೆ. ಆಗ ಇವನ್ ದುಃಖದಿಂದ, ಅಪ್ಪ, ನಾನು ದುಃಖ ತಡೆಯಲಾರದೆ ಅತ್ತೆ, ವರ್ಷಗಳ ಸ್ವಾರ್ಥ ಮತ್ತು ಲೆಕ್ಕಾಚಾರಗಳು ನನ್ನ ಕಣ್ಣೀರಿನಲ್ಲಿ ಹೋದವು ಅಂತ ಹೇಳ್ಬಿಟ್ಟು ಅವತ್ತಿನ ರಾತ್ರಿ ಅವನು ಮುಕ್ತಿ ಭವನದ ಕೋಣೆಯಲ್ಲಿ ಅವನ ತಂದೆ ಪಕ್ಕದಲ್ಲೇ ಮಲಗಿರ್ತಾನೆ. ಮತ್ತೆ ಅವನಿಗೊಂದು ಸತ್ಯದ ಅರಿವಾಗುತ್ತೆ. ಏನಂತ, ನನ್ನ ಜೀವನದ ಅತ್ಯಂತ ಸುರಕ್ಷಿತ ಸ್ಥಳ ಅಂದರೆ ಒಂದು ಕಾಲದಲ್ಲಿ ಈ ಮನುಷ್ಯನ, ಅಂದ್ರೆ ಅವ್ರ ತಂದೆ ಹೆಗಲಾಗಿರುತ್ತೆ. ನನಗೆ ಭಯ ಆದಾಗ ನನ್ನನ್ನು ಕೈ ಹಿಡಿದವರು ಇವರೇ.
ನಾನು ಬಿದ್ದಾಗ ನನ್ನನ್ನು ಎತ್ತಿದವರು ಇವರೇ, ನಾನು ಸೋತಾಗ ನನ್ನ ಪರವಾಗಿ ನಿಂತವರು ಇವರೇ. ಹಾಗಿರುವಾಗ ಅವರ ಕೊನೆಯ ದಿನಗಳಲ್ಲಿ ನಾನು ಅವರನ್ನು ಹೇಗೆ ತಾನೇ ಕೈ ಬಿಡಲಿ ಅನ್ಬಿಟ್ಟು ಮಾರನೇ ದಿನ ಮನೆಗೆ ಕರ್ಕೊಂಡು ಹೋಗಲು ರೆಡಿ ಆಗ್ತಾನೆ. ಇದ್ರಾ ಮೇಡಮ್ ಥ್ಯಾಂಕ್ ಯು ಮೇಡಮ್. ಇನ್ನೊಂದ್ ಚೂರಿದೆ ಲಾಸ್ಟ್ ಬೇರೆ- ಸಾರಾಂಶ. ಒಮ್ಮೆ ತಮಗೆ ನಡೆಯಲು ಕಲಿಸಿದ ಹೆತ್ತವರ ಕೈಗಳನ್ನು ಎಂದಿಗೂ ಬಿಡದಿರುವುದೇ ಮಕ್ಕಳ ಕರ್ತವ್ಯ. ಹೆತ್ತವರಿಗೆ ಸಾವಿಗಿಂತ ಹೆಚ್ಚು ನೋವು ಕೊಡುವುದು ಒಂಟಿತನ ಮತ್ತು ಕಾಯಿಲೆಗಿಂತ ಹೆಚ್ಚು ವಿನಾಶಕಾರಿಯಾದುದು ತಮ್ಮ ಸ್ವಂತ ಮಕ್ಕಳೇ ತಮ್ಮನ್ನು ಮರೆತಿದ್ದಾರೆ ಎಂಬ ಭಾವನೆ. ಕತೆ ಮೋಕ್ಷದ ಹುಡುಕಾಟದಲ್ಲಿ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ತಂದೆಯರಿಗೆ ಸಮರ್ಪಿತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ. ನಾಗರತ್ನ ಮೇಡಮ್, ನಾಗರತ್ನ ಮೇಡಮ್. ಎಸ್, ಒಂದ್ ನಿಮಿಷ ಮೇಡಮ್. ಎಲ್ಲರ ಆತ್ಮರಿಗೂ ಶರಣ ಶಾಂತಿಗಳು. ಇದು ವಿಶೇಷವಾಗಿ ಸಮಗ್ರ ಜೀವನ ಶೈಲಿಯಲ್ಲಿ ಕೊಟ್ಟಿದ್ದು ಚೆನ್ನಾಗಿತ್ತು. ಯಾಕಂದ್ರೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಸಂದೇಶ ಕೊಟ್ರಿ ಮೇಡಮ್ ನೀವು. ಚೆನ್ನಾಗಿತ್ತು. ಬಟ್ ಯಾವ್ದೋ ಒಂದು ಇದ್ರಲ್ಲಿ ಒಂದ್ ದಿವಸ ಕೊಡಬಹುದಾಗಿತ್ತು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ತಮ್ಮ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ಟೋಟಲ್ 14 ಕ್ಲಾಸ್ಗಳು ಸೋಮವಾರದಿಂದ ಗುರುವಾರವರೆಗೆ ನಡೆದಂತ ಈ ತಿಂಗಳಲ್ಲಿ 14 ಕ್ಲಾಸ್ ನಡೆದಿದ್ದಾವೆ. 3 ಶುಕ್ರವಾರಗಳು ಬಂದಿದ್ದಾವೆ, 3 ಶನಿವಾರಗಳು ಪಾಸ್ ಆಗಿದ್ದಾವೆ. 14 ಜನ ಮಾಸ್ಟರ್ ಕೊಟ್ಟಿರ್ತಕ್ಕಂಥ ಕ್ಲಾಸ್ಗಳಲ್ಲಿ ಈ ಹಿಂದೆ ನಾವು ಒಂದ್ಸರಿ ಹೇಳಿದ್ದೆ, ದಯವಿಟ್ಟು ಯಾರು ಸಾಧ್ಯ ಆಗುತ್ತೆ ಅವರು ಪೆನ್ ಪೇಪರ್ ಇಟ್ಕೊಂಡು ಕೂತ್ಕೊಳ್ರಿ. ಅವತ್ತಿನ ಡೇಟು ಬೆಳಗಿಂದು ಮಧ್ಯಾಹ್ನದ ಸಾಯಂಕಾಲ ಕ್ಲಾಸು, ಅಲ್ಲಿ ಯಾವ ಮಾಸ್ಟರ್ ಬಂದಿದ್ರು, ಏನ್ ವಿಷಯ ಹೇಳಿದ್ರು ಅನ್ನೋದನ್ನ ಬರ್ದು ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದೆ. ಅದನ್ನ ಬರ್ದದ್ದು ಏನಾದ್ರೂ ನೀವು ಈಗ ಇಟ್ಕೊಂಡ್ರೆ ಇಂಥ ದಿವಸ ಇಂಥ ಮಾಸ್ಟರ್ ಹೇಳಿದಂತ ವಿಷಯ ಬಹಳ ಎಕ್ಸ್ಟ್ರಾ ಇತ್ತದು, ಎಕ್ಸ್ಟ್ರಾರ್ಡಿನರಿ ಇತ್ತು, ಅದು ವಿಶೇಷವಾದ ಸಂದೇಶ ಕೊಡ್ತು ಅನ್ನೋದನ್ನ ನೀವು ನೆನಪು ಮಾಡಿದ್ರೆ ಈ ಹಿಂದೆ ಎಲ್ಲರೂ ಕೇಳಿದರಿಗೆ ಮತ್ತೆ ರಿಮೈಂಡ್ ಆಗುತ್ತೆ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತೀನಿ. ಆತರ ಯಾರಾದ್ರೂ ಪ್ರಯತ್ನ ಪಟ್ಟಿದ್ರೆ ದಯವಿಟ್ಟು ಅಂತವ್ರು ಮುಂದೆ ಬನ್ನಿ. ಎಸ್, ಪ್ರತಿಯೊಬ್ರು ಕೂಡ ಮಾತಾಡ್ರಿ. ಇವತ್ತು ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದ್ರಿಂದ ಶಾರ್ಟ್ ಆಗಿ ಮಾತಾಡ್ರಿ, 2 ನಿಮಿಷ ಮಾತಾಡ್ರಿ ಅಂತ ಹೇಳ್ತಾ ಓವರ್ ಟು ನಾಗರತ್ನ ಮೇಡಮ್. ವೆಲ್ಕಮ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಈ ವಾರ ಅದೇ ಈ ತಿಂಗಳು ತುಂಬಾ ಚೆನ್ನಾಗಿ ಎಲ್ಲ ಹೊಸ ಹೊಸ ಮಾಸ್ಟರ್ಗಳು ಕ್ಲಾಸ್ ಕೊಟ್ರು. ಬಟ್ ನಮ್ಗೆ ಹೆಸರು ಇದೆಲ್ಲ ಟೈಟ್ಲ್ ಎಲ್ಲ ಬರ್ಕೊಂಡಿದೀನಿ, ಆ ಬುಕ್ ಎಲ್ಲ ಇಟ್ಟಿದೀನಿ. ನಾನು ಹೊರಗಡೆಗೆಲ್ಲ ಹೋಗ್ಬೇಕಿತ್ತು, ರೆಡಿ ಆಗ್ತಿದೆ. ಬುಕ್ ಹೊರಗಡೆ ಎಲ್ಲ ಇಟ್ಬಿಟ್ಟಿದೀನಿ ಒಳಗಡೆ. ಜೊತೆಗೆ ನಿನ್ನೆ ಅಂತೂ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅದೇ ನಿನ್ನೆ ಒಂದೇ ದಿನ ಅಲ್ಲ, ಸಾಯಂಕಾಲ ಟೈಮ್ ಕ್ಲಾಸ್ ಆಗ್ಲಿ, ಈ ಮಂತ್ ಅನ್ಕೂ ತುಂಬಾ ಅರ್ಥಗರ್ಭಿತವಾದ ಕ್ಲಾಸು. ಜೊತೆಗೆ ಹೊಸ ಹೊಸ ಮಾಸ್ಟರ್ಗಳು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳುವಂತ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳುವಂತ ಒಳ್ಳೊಳ್ಳೆ ಮಾಸ್ಟರ್ಗಳನ್ನ ಎಲ್ಲಿ ಆರಿಸ್ತಂದ್ರ ಕೂಡ ನೆನೆ ದಿವಸ ತುಂಬಾ ನನಗೆ ಒಂಥರ ಎಮೋಷನ್ ತರ ಇತ್ತು. ಸರ್ ಮಾತಾಡ್ಬೇಕಾದ್ರೆ ಡಾಕ್ಟರ್ ನೆನೆ ಗೋವಿಂದರಾಜು ಸರ್ ಮತ್ತೆ ಇನ್ನೊಬ್ರು ನೆನ್ನೆ ಮಾತಾಡಿದವರು ತುಂಬಾ ಚೆನ್ನಾಗಿತ್ತು ಸರ್. ನೆನ್ನೆ ಮಧುರ ಅವರು ಸರ್ ಕೂಡ ಮಾತಾಡಿದ್ರು. ಅದಕ್ಕೆ ಆಮೇಲೆ ಗುರುದೇವಿ ಮೇಡಮ್ ಅವರು ಇದನ್ನ ಧ್ಯಾನ ಕೂರಿಸ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅವತ್ತು ಗೈಡೆನ್ಸ್ ಕೊಟ್ಕೊಂಡು ಮಾಡಿದ್ರು. ಇದೆಲ್ಲ ನಮ್ಮ ಮನ್ಸಲ್ಲಿ ಇದೆ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಚೇಂಜಸ್ ಇತ್ತು ಈ ತಿಂಗಳು, ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಟ್ಟೆ ಮೇಡಮ್. ತುಂಬಾ ಚೆನ್ನಾಗಿ ಕ್ಲಾಸ್ ಎಲ್ಲ ಮೂಡ್ ಬರ್ತಾ ಇದೆ. ಗೀತಾ ಮೇಡಮ್ ಅದಕ್ಕೆ ತಕ್ಕಂತೆ ನಮ್ಗೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಗೆ ಒಂದು ಧ್ಯಾನೋದಯ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಇದು ಒಂದು ಏಜ್ ನಮ್ಗೆ, ಯಾಕೆ ಅಂದ್ರೆ ನಾವು ಯಾವಾಗ್ಲೂ ಸಾಂಸಾರಿಕ ಜಂಜಾಟದಲ್ಲಿ ಇದ್ದವ್ರಿಗೆ ಇದು ಬೇಕಾಗಿತ್ತು ನಮ್ಗೆ. ಇದು ಒಳ್ಳೊಳ್ಳೆ ಕ್ಲಾಸ್ಗಳು ಕೊಡಿಸ್ತಾ ಇದಾರೆ ಮಾಸ್ಟರ್ಗಳದ್ದು. ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಒಂದ್ ದಿವಸ ವೇದಾವತಿ ಮೇಡಮ್ ಅವರು ಗೈಡೆಡ್ ಮೆಡಿಟೇಷನ್ ಮಾಡಿಸಿದ್ರು. ಅದನ್ನ ಬೇರೆ ಯಾರಾದ್ರೂ ಹೇಳ್ಬೇಕು, ಪ್ರತಿಯೊಬ್ಬರು ಮಾತಾಡ್ರಿ ಇವತ್ತು ಸಾಕು. ಮೇಡಮ್ ನಾಗರತ್ನ ಮೇಡಮ್ ನಿಮ್ದು ಬೇರೆ ಅವಕಾಶ ಕೊಡ್ತೀನಿ, ಕ್ಷಮೆ ಇರಲಿ. ಎಸ್, ಮುಂದೆ ಅವಕಾಶ ಕೊಡಿ ಮೇಡಮ್. ಈಗ ಶುಕ್ರವಾರ ಇದ್ರಿಂದ ಒಂದ್ ಸಣ್ಣ ಒಂದು ಹಾಡು ಹೇಳೋಣ ಅನ್ಕೊಂಡೆ. ಬೇಡ ಮೇಡಮ್, ಎಲ್ಲರೂ ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡೋಣ. ರಂಗನಾಥ್ ಗುರೂಜಿ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಎಲ್ಲಾ ಸ್ಟೂಡೆಂಟ್ಸ್ ಪಾಸ್ ಆಗ್ತಾ ಇದಾರೆ. ಫಸ್ಟ್ ರ್ಯಾಂಕ್ ಡಿಸ್ಟಿಂಕ್ಷನ್ ಪಾಸ್ ಆಗ್ತಿಲ್ಲ, ಅದಕ್ಕೆ ಅವ್ರಿಗೆ ನೋವು ಆಗ್ತಾ ಇದೆ. ಯಾರಿಗೆ? ರಂಗನಾಥ್ ಗುರೂಜಿಗೆ. ಅದಕ್ಕೆ ಡಿಸ್ಟಿಂಕ್ಷನ್ ರ್ಯಾಂಕ್ ಬರೋರ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗಿದೆ. ಹಂಗಾಗಿ ಬಿಟ್ಟು ಎಲ್ಲರನ್ನು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಇವತ್ತು ಸಾಧ್ಯ ಆದಷ್ಟು ಎಲ್ಲರೂ ಮಾತಾಡ್ರಿ. ನೆಕ್ಸ್ಟ್ ಕೊಡಿ ಮೇಡಮ್. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ತೆ ಅಮ್ಮದೇವಿ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಈ ಇದ್ರಲ್ಲಿ ಮಂಡಲದಲ್ಲಿ ನಾನು ಹೆಚ್ಚಿನ ಕ್ಲಾಸನ್ನ ಅಟೆಂಡ್ ಮಾಡಿಲ್ಲ, ಯಾಕೆಂದ್ರೆ ನಾನು ಅಮರನಾಥ ಹತ್ರ ಇದ್ದಿದ್ರಿಂದ. ನೆನ್ನೆದು 3 ಕ್ಲಾಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆದು ಗೀತಾ ಮೇಡಮ್ದು IAS ಆಸ್ಪರೆಂಟ್ ಅವ್ರದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ನಿನ್ನೆ ಮಧ್ಯಾಹ್ನದ ಕ್ಲಾಸು ಅಷ್ಟೇ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ರಾತ್ರಿ ಇನ್ನೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು ನನಗೆ. ನಿನ್ನೆ ಎಲ್ಲಾ ಕ್ಲಾಸ್ಗಳು ತುಂಬಾ ಇಷ್ಟ ಆದ್ವು.
ಹಾಗೇನೆ ಎಲ್ಲ ಒಂದೊಂದು ಹೊಸ ಮುಖಗಳು ಬರ್ತಾ ಇರೋದ್ರಿಂದ ಹೊಸ ತರ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ವೆರಿ ಪಾರ್ವತಿ ಮೇಡಮ್ ಮಾತಾಡಿ. ಪಾರ್ವತಿ ಮೇಡಮ್ ಅವ್ರದ್ದು ಮತ್ತೆ ಮ್ಯೂಟ್ ಆಯ್ತು, ಇನ್ನೊಂದ್ಸರಿ ಕೊಡಿ. ಹಾ ಪಾರ್ವತಿ ಮೇಡಮ್ ನಮಸ್ತೆ ಮೇಡಮ್. ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಈ ತಿಂಗಳಲ್ಲಿ ಎಲ್ಲಾ ಕ್ಲಾಸ್ಗಳನ್ನ ಕೇಳಿದೀನಿ ನಾನು, ತುಂಬಾ ಚೆನ್ನಾಗಿದೆ. ವಿಜಯ್ ಕುಮಾರ್ ಸರ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಯಶಸ್ಸು ಕಂಡ ತಾಯಿ ಅದು ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಫಸ್ಟ್ ಇಷ್ಟ ಆಗಿದ್ದು ಅಂದ್ರೆ ಲಕ್ಷ್ಮೀ ಹೂಗಾರ್ ಮೇಡಮ್ ಹಿಮಾಲಯದಲ್ಲಿ ಆದ ಅನುಭವ ಹೇಳಿದ್ರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾ ಕ್ಲಾಸ್ಗಳನ್ನು ಕೇಳಿದೀನಿ, ಎಲ್ಲಾ ತುಂಬಾ ಇಷ್ಟ ಆಯ್ತು ನನಗೆ, ಯಾವುದೇ ಬಿಟ್ಟಿಲ್ಲ. ಚೆನ್ನಾಗಿದೆ, ಎಲ್ಲಾ ಚೆನ್ನಾಗಿದೆ. ಎಲ್ಲಾ ಮಾಸ್ಟರ್ಗಳು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಸಮಯಕ್ಕಾಗಿ ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್. ಇದನ್ನ ಈಗ ಮೇಡಮ್ ಹೇಳಿದ್ರಲ್ಲ ಪಾರ್ವತಿ ಮೇಡಮ್, ಇದನ್ನ ಬಯಸ್ತಾ ಇದ್ದೇನೆ ನಾನು. ಇದನ್ನೇ ನಿರೀಕ್ಷೆ ಮಾಡ್ತೇನೆ. ಇಂಥ ಮಾಸ್ಟ್ರು ಇಂಥ ವಿಷಯ ಕುರಿತು ಹೇಳಿದ್ರು ಅಂತಕ್ಕಂತ ವಾಣಿ ಯಾರ ಕಡೆಯಿಂದ ಬರುತ್ತೆ, ಆ ನಿರೀಕ್ಷೆಯಲ್ಲಿದ್ದೀನಿ ನಾನು. ದಯವಿಟ್ಟು ಅದಕ್ಕೆ ಪ್ರಿಪೇರ್ ಆಗಿ ಮಾಸ್ಟರ್. ಎಸ್, ಗುಡ್. ಥ್ಯಾಂಕ್ ಯು. ಎಲ್ಲ ಬರ್ಕೊಂಡಿದ್ದೀನಿ ಪ್ರತಿದಿನ. ಬೆಳಿಗ್ಗೆ ಹೇಳಿದೆ ಮೇಡಮ್ ಸರ್ ನಾನು. ಅದೇ ನಮ್ಮ ಮಗಳು ಅಳವಡಿಸ್ಕೋಬೇಕು ಅದನ್ನ. ಬರ್ಕಣದ್ ಒಂದೇ ಅಲ್ಲ, ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ಎಲ್ಲ ಅಳವಡಿಸ್ಕೊಳಕ್ ಪ್ರಯತ್ನ ಮಾಡ್ತೀನಿ ಸರ್. ನಮಸ್ತೆ. ಬೆಳಿಗ್ಗೆ ನಾನು ಅದೇ ನಮ್ಮ ಮಗಳಿಗೆ ಹೇಳಿದ್ನಲ್ಲ, ರೇವತಿ ಮೇಡಮ್ ಫೋನ್ ಮಾಡಿದ್ರಂತೆ. ಓಕೆ, ಕೇಳಿಸುತ್ತಾ ಸರ್? ಅದ ಕೇಳಿದ್ರಂತೆ ಅವರು. ನನ್ ಮಗಳು ಸಾಫ್ಟ್ ಕಾಪಿ ಹಾಕ್ಲಿಕ್ಕೆ ಹೇಳಿದೀನಮ್ಮ, ಸಾಫ್ಟ್ ಕಾಪಿ ಹಾಕ್ಬೇಕು, ಹಂಗಾದ್ರೆ ನಾನು ಲ್ಯಾಪ್ಟಾಪ್ ಅಲ್ಲಿ ಬೇಗ ಒಂದೇ ದಿವ್ಸಕ್ ಮಾಡಿ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ರೇವತಿ ಮೇಡಮ್ ನೋಡ, ನಾನು ನಾಳೆ ಹೇಳ್ತೀನಿ ಅಂತ ಹೇಳಿದಾರಂತೆ ಸರ್. ಎಸ್. ಅದು ಅವ್ರು ಇದ್ ಮಾಡ್ಕೊಳ್ತಿರ್ತಾವ್ರಿ ಮೇಡಮ್. ರೇವತಿ ಮೇಡಮ್ ಹಂಗಿದ್ರೆ ನೀಡಿತ್ತು ಅಂದ್ರೆ ಕಾಲ್ ಮಾಡ್ಕೊಂಡು ಮಾತಾಡ್ತಾರ. ನಂಬರ್ ಕಾಲ್ ಮಾಡಿದ್ರಂತೆ ರೇವತಿ ಮೇಡಮ್. ಹೌದು ಮೇಡಮ್, ಹೌದು ಸರ್. ಓಕೆ, ಥ್ಯಾಂಕ್ಸ್ ಸರ್. ರಮೇಶ್ ಸರ್. ಸರ್, ಎಂತ ಒಂದು ಅದ್ಭುತವಾದ ದಿನ ಸರ್ ಇವತ್ತು. ತುಂಬಾ 24 ಪತ್ರಿಕೆಯವರು ನಿರ್ಮಾಣ ಹೋಗಿ ಹೊಂದಿದ್ದ ದಿನ ಇವತ್ತು ಬೆಳಿಗ್ಗೆನೂ ಮಾತಾಡ್ತಾ ಇದ್ವಿ. ಇದು ಎಂತ ಒಂದು ಅದ್ಭುತವಾದ ದಿನ ಸರ್. ಅವ್ರನ್ನಿಂದ ಕಲಿಯೋ ಪಾಠ ಎಷ್ಟೋ ಇದೆ. ನಾವು 50 ವರ್ಷ 60 ವರ್ಷ ಮಾತಾಡ್ಕೊಂಡು ಇಲ್ಲಿ ಜಾಯ್ನ್ ಆಗ್ಬಿಟ್ಟು ನಾವು ಆತ್ಮ ಸಂಶೋಧನೆ ಮಾಡ್ಕೊತಾ ಇದೀವಿ. ಆಮೇಲೆ ಪ್ರತಿಯೊಂದು ಕ್ಷಣನೂ ಅಷ್ಟೇ ಮೆಡಿಟೇಷನ್ ಮಾಡಿ ಅದ್ಭುತವಾಗಿ ಎಂತೆಂಥ ಸಾಧನೆ ನಡೀತು. ಇದ್ರ ಮಾತಾಡ್ಬೇಕಂದ್ರೆ ಒಂದು ಗಂಟೆ ಮಾತಾಡ್ಬೋದು ಬೇಡ, ಯಾಕೆಂದ್ರೆ ಬಿಕಾಸ್ ಸುಮಾರು ಜನ ಇಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ಕಾಲಾವಕಾಶ ಕೊಡ್ಬೇಕು, ಅವ್ರಿಗೆಲ್ಲ ಇದ್ ಮಾಡ್ಬೇಕು. ತುಂಬಾ ಅದ್ಭುತವಾದ ದಿನ. 24ನೇ ತಾರೀಕು ಇವಾಗ ಸಮಾರಂಭ ಮಾಡ್ತಾ ಏನಂದ್ರೆ ಪತ್ರಿಜಿಯವರು ಇವತ್ತು ಹೋಗಿದ್ದ ದಿನ. ತುಂಬಾ ಅದ್ಭುತವಾದ ಒಂದು ಕ್ಷಣಗಳು. ಆ ಡಾಕ್ಯುಮೆಂಟ್ರಿನೂ ನಾನು ನೋಡಿದೆ, ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸರ್. ನಾನು ನಿಜವಾಗ್ಲೂ ಮಾತಾಡ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಆದ್ರೂ ಸಾಗಲ್ಲ. ಆದ್ರೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಎಲ್ಲಾ ಕಾರ್ಯಕ್ರಮಗಳು ಅಷ್ಟೇ, ಬೆಳಿಗ್ಗೆನೂ ಅಷ್ಟೇ, ಮಧ್ಯಾಹ್ನನೂ ಅಷ್ಟೇ, ಸಾಯಂಕಾಲನೂ ಅಷ್ಟೇ ಇದೇ ತರನೇ ನಡೀತಾ ಇರ್ಬೇಕು ಅಂತ ನನ್ಗೆ ಅಭಿಲಾಷೆ ಸರ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಈ ಪ್ರಪಂಚದಲ್ಲಿ ಪ್ರತಿದಿನ ಪ್ರತಿ ವರ್ಷ ಪ್ರತಿ ಕ್ಷಣನೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಕ್ಷಣಕ್ಕೂ ಒಂದೊಂದು ಮಗು ಈ ಭೂಮಿ ಬರ್ತಾ ಇದೆ, ಪ್ರತಿ ಕ್ಷಣಕ್ಕೂ ಒಂದೊಂದು ಜೀವರಾಶಿ ಉದಯ ಆಗ್ತಾ ಇದೆ. ಹಾಗಾಗಿ ಪ್ರತಿ ಕ್ಷಣನೂ ಕೂಡ ಒಳ್ಳೇದೇ ಇದೆ. ನಾವು ಮಾತ್ರ ಕೆಟ್ಟದ್ದು ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇ, ಬಿಟ್ರೆ ಎಲ್ಲದೂ ಒಳ್ಳೇದೇ. ಇಂಥ ಒಂದು ಸುಂದರ ದಿನವನ್ನ, ವಿಶೇಷವಾದ ದಿನವನ್ನ ನೆನಪಿಸಿದೀರಾ. ನಿಮಗೆ ಎಲ್ಲರ ಪರವಾಗಿ ಯಾವುದೇ ನನ್ನ ಪ್ರಶ್ನೆಗಳನ್ನೇನು ಕೇಳ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಹೇಳಿದ ಸ್ವಾಧ್ಯಾಯನೇ ಕೇಳ್ಕೊಂಡು ನಾನೇ ನನ್ನ ಧ್ಯಾನದಲ್ಲಿ ಹೋಗ್ಬಿಟ್ಟು ಅದಕ್ಕೆ ಉತ್ತರ ಕಂಡಿಡ್ಕೊಂತ ಇದೀನಿ ಗೌಡ್ರೆ. ಯಾಕೆಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಪಾಪ ಅವ್ರಿಗೆಲ್ಲ ಪ್ರಶ್ನೆ ಕೇಳೋದು ಬೇಡ. ಸ್ವಾಧ್ಯಾಯ ಒಂದ್ ಕೇಳ್ಕೊಂಡ್ಬಿಟ್ರೆ ಸಾಕು. ನಮ್ಗೆ ಆದಷ್ಟು ನಮ್ಮನ್ನ ನಾವು ಒಳಗಡೆ ಇಳಿಬೇಕು. ನಮ್ಮನ್ನ ನಾವು ಒಳಗಡೆ ಇಳಿತಾ ಇದ್ರೆ ನಮ್ಗೆ ಪ್ರಶ್ನೆ ನಮ್ಗೆ ಉದ್ಭವ ಆಗುತ್ತೆ. ಹಂಗಾಗಿ ಆಮೇಲೆ ಇನ್ನೊಂದು ಸೇವೆನೂ ಅಷ್ಟೇ, ನಾವು ಸೇವೆ ಸಲ್ಲಿಸ್ತಾನೆ ಇರ್ಬೇಕು. ನಾವು ಅದು ತುಂಬಾ ಮುಖ್ಯವಾಗಿದೆ. ಹಂಗೆ ಆಮೇಲೆ ತುಂಬಾ ಚೆನ್ನಾಗಿದೆ ಸರ್ ಪ್ರೋಗ್ರಾಮ್. ಮಾತ್ರ ಏನ್ ಮಾತಾಡಂಗಿಲ್ಲ. ನಾ ಭೂತೆ ನಾ ಭವಿಷ್ಯತಿ ಮಹಾತಾರ್ ಫೌಂಡೇಶನ್ ಬಗ್ಗೆ ಮಾತಾಡಕ್ಕೆ ಆಗಲ್ಲ ಬಿಡಿ. ಯಾವುದಾಗ್ಲಿ, ಬೆಳಿಗ್ಗೆನಾಗ್ಲಿ ಮಧ್ಯಾಹ್ನ ಎಂತೆಂಥ ಮಾಸ್ಟರ್ಸು, ಚಿಕ್ಕ ವಯಸ್ಸವರು ಎಂತೆಂಥ ಸೋಲ್ ಸರ್, ಎಂತ ಗ್ರೇಟ್ ಸೋಲ್ ಸರ್. ಅವರಿಂದ ಕಲಿಬೇಕಾಗಿರೋ ಪಾಠ ಇದರಲ್ಲಿ ದೊಡ್ಡವರು ಚಿಕ್ಕವರು ಯಾರು ಇಲ್ಲ. ಆದ್ರೆ ಅವರ ಆತ್ಮಜ್ಞಾನ ಇದೆಯಲ್ಲ, ಅದನ್ನ ನಾವು ಪಡ್ಕೊಬೇಕು ನಾವು ಅಷ್ಟೇ.
ಎಸ್ ಎಸ್ ಥ್ಯಾಂಕ್ ಯು ಸರ್, ಒಳ್ಳೆ ಸಂದೇಶ ಕೊಟ್ಟಿರಿ, ಅಭಿನಂದನೆಗಳು. ಎಸ್ ನೆಕ್ಸ್ಟ್ ಉಮಾರಾಮಯ್ಯ ಮೇಡಮ್ ಮೇಡಮ್ ಮಾತಾಡಿ. ನಮಸ್ತೆ ಎಲ್ಲ ಮಾಸ್ಟರ್ಸ್ ಗಳಿಗೂ. ನಮಸ್ತೆ ಉಮಾ ಮೇಡಮ್ ನಮಸ್ಕಾರ. ಮೇಡಮ್. ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್, ವೆಲ್ಕಮ್ ಮೇಡಮ್. 21 ದಿನ ಸ್ವಾಧ್ಯಾಯದಲ್ಲಿ ಸರ್ ಧ್ಯಾನ ಅಂತೂ ತುಂಬಾ ಚೆನ್ನಾಗಾಯ್ತು ಸರ್. ನನ್ಗೆ ಇಂಟಿಮೆಂಟ್ ಆಗಿತ್ತು ಧ್ಯಾನ, ತುಂಬಾ ಖುಷಿ ಆಯ್ತು. ಮತ್ತೆ ವಿಜಯ್ ಕುಮಾರ್ ಸರು ಸ್ತ್ರೀ ಬಗ್ಗೆ ಹೇಳಿದ್ರಲ್ಲ ಸರ್, ತಾಯಿ ಮಗಂದು ಕತೆ, ಅದು ತುಂಬಾ ಮಂದಟ್ಟಾಯ್ತು. ಮತ್ತೆ ಇನ್ನೊಬ್ರು ಮೇಡಮ್ ಯಾರು ಜ್ಯೋತಿ ಮೇಡಮ್ ಬಂದು ಸ್ಪಿರಿಚುವಲ್ ಕ್ಲಾಸ್ ಕೊಟ್ರು, ಸ್ಪಿರಿಚುವಲ್ ಟ್ಯಾಬ್ಲೆಟ್, ಅದು ತುಂಬಾ ಇಷ್ಟ ಆಯ್ತು ಸರ್. ಮತ್ತೆ ಇವರು ಶಶಿಕಲಾ ಮೇಡಮ್ ಅವರು ಪ್ರವಾಸ ಅಮರ್ನಾಥ್ ಅದು ಚೆನ್ನಾಗಿ ಹೇಳಿದ್ರು. ಮತ್ತೆ ರಮೇಶ್ ಸರುನು ಚೆನ್ನಾಗಿ ಬದುಕು ಇದ್ರದ್ದು ಬಗ್ಗೆ ಚೆನ್ನಾಗಿ ಮಾತಾಡಿದ್ರು ಸರ್, ಅದು ಖುಷಿ ಆಯ್ತು. ನಾಗರತ್ನ ರೆಡ್ಡಿ ಮೇಡಮ್ ಅವ್ರುನು ಚೆನ್ನಾಗಿ ಮಾತಾಡಿದ್ರು, ಅದನ್ನು ಚೆನ್ನಾಗಿ ಮಂದಟ್ಟಾಯ್ತು ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ತುಂಬಾ ಎಸ್ ಥ್ಯಾಂಕ್ ಯು ಮೇಡಮ್. ಯಾಕೆ ಇದನ್ನ ಪದೇ ಪದೇ ಹೇಳಲಿಕ್ಕೆ ಹೇಳ್ತೀನಿ ಅಂದ್ರೆ, ನಾನು ಹಾಡ್ತಾ ರಾಗ ಅಂತ ನೋಡ್ರಿ, ಹಂಗೆ ಇಂಥ ಮಾಸ್ಟರ್ ಇಂಥ ಕ್ಲಾಸ್ ಹೇಳಿದ್ರು ಅಂತ ಮತ್ತೆ ಪಟ್ ಅಂತ ರಿಮೈಂಡ್ ಮಾಡಿದಾಗ ಅದು ಫ್ಲಾಶ್ ಹೋಗ್ತಾ ಇರೋದು, ಹೌದಲ್ಲ ಇಂಥದ್ದು ಹೇಳಿದ್ರು ಅಂತೇಳಿ. ಅದಕ್ಕೆ ಎಲ್ಲರೂ ಅಲರ್ಟ್ ಆಗ್ತಾರ ಅನ್ನೋ ಉದ್ದೇಶಕ್ಕೆ ಅದನ್ನ ಯಾರು ಅವ್ರ ಹೆಸರೇನು, ಮಾಸ್ಟರ್ ಅವ್ರ ವಿಷಯ ಏನನ್ನೋದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ರಿ. ಇದು ಬಿಗಿನಿಂಗ್, ಕಲಿಯುವ ಹಂತ ಇದು. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. 21 ದಿವಸದಲ್ಲಿ 14-15 ಕ್ಲಾಸ್ ಆಗಿರ್ತವೆ, ಅಂದ್ರೆ ಸೋಮವಾರದಿಂದ ಗುರುವಾರದವರೆಗೆ. ಆ 14 ಕ್ಲಾಸಿಗೆ ಕುರಿತು ಎಕ್ಸಾಮ್ ಇರುತ್ತೆ. ಅದ್ರಲ್ಲಿ ಯಾವ ಮಾಸ್ಟ್ರು ಏನ್ ವಿಷಯ ಹೇಳಿದ್ರು, ಯಾವ್ದನ್ ಕುರಿತು ಹೇಳಿದ್ರು, ಅಲ್ಲಿ ಸನ್ನಿವೇಶಗಳು ಏನ್ ಬಂದು ಅನ್ನೋದ್ರ ಬಗ್ಗೆ ಕುರಿತು ಪ್ರಶ್ನೆ ಇರ್ತವು, ಅದಕ್ಕೆ ಉತ್ತರ ಬರೀಬೇಕಾಗತ್ತೆ. ವಿಡಿಯೋ ಆನ್ ಮಾಡ್ಕೊಂಡು ಯಾರು ಬರೀತಾರೆ ಚೆನ್ನಾಗಿ ಮಾಡಿಸೋದ್ರಿಗೆ ಅವ್ರಿಗೆ ರೆಕಗ್ನೈಸ್ ಕೂಡ ಇರುತ್ತೆ. ಅವರು ಸೀಡ್ ಆಕ್ಯುಪಂಚರ್ ಬಗ್ಗೆ ಹೇಳಿದ್ರಲ್ಲ ಸರ್, ಅದು ತುಂಬಾ ಚೆನ್ನಾಗಿತ್ತು ಸರ್. ಅದು ಎಲ್ಲರಿಗೂ ಅವಶ್ಯಕವಾದ ಇದು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇನ್ನೊಂದು ಗೊತ್ತಿರ್ಲಿ, ನಾಳೆ 25ನೇ ತಾರೀಕಿಂದ 30ನೇ ತಾರೀಕಿನೊಳಗ ಮುಂದಿನ ಆಗಸ್ಟ್ ತಿಂಗಳದ್ದು ಶೆಡ್ಯೂಲ್ ಬರುತ್ತೆ. ಇದರಲ್ಲಿ ಅದನ್ನೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ತೆಗ್ಸ್ಕೊಂಡು ಇಲ್ಲ ನೀವೇ ಜೂಮ್ ಮಾಡ್ಕೊಂಡು ಒಂದು ನೋಟ್ಸ್ ನಲ್ಲಿ ಬರ್ಕೊಳ್ರಿ. 1ನೇ ತಾರೀಕಿಂದ 21 ದಿವಸ ಮಟ್ಟ ಏನೇನ್ ಕ್ಲಾಸ್, ಯಾವ ಮಾಸ್ಟರ್ದು ಏನ್ ವಿಷಯ ಇರುತ್ತೆ ಅನ್ನೋದನ್ನ ಬರ್ಕೊಂಡು ಎಲ್ಲರೂ ಅಲರ್ಟ್ ಆಗ್ರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಮಾಸ್ಟರ್ ಇನ್ನೂ ಅಪ್ಗ್ರೇಡ್ ಮಾಡ್ಬೇಕಾಗಿದೆ. ಪ್ರತಿಯೊಬ್ಬರನ್ನು ದ ಗ್ರೇಟ್ ಮಾಸ್ಟರ್ ಮಾಡ್ಬೇಕಾಗಿದೆ ಮಹಾವತಾರ ಫೌಂಡೇಶನ್ ಉದ್ದೇಶ. ಹಂಗಾಗಿ ಎಕ್ಸ್ಟ್ರಾ ಕಾಳಜಿ ತಗೊಳ್ಳಾಗುತ್ತೆ. ಯಾರು ಅನ್ಯತಾ ಭಾವಿಸ್ದಂಗೆ ಕಲೀಲಿಕ್ಕೆ ಅಲರ್ಟ್ ಆಗ್ರಿ, ಸ್ಟೂಡೆಂಟ್ಸ್ ಆಗಿ ಕಲೀರಿ ಅಂತ ಹೇಳ್ತಾ ಮುಂದಿನವರಿಗೆ ಅವಕಾಶ ಕೊಡಿ ಮೇಡಮ್. ಲಲಿತಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇದು ವೇದಿಕೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ, ಧ್ಯಾನ ಎಲ್ಲ. ಈ ತಿಂಗಳು ಅಂದ್ರೆ ಸತ್ಸಂಗದ ಬಗ್ಗೆ ಗುರುದೇವಿ ಮೇಡಮ್ ತುಂಬಾ ಒಳ್ಳೊಳ್ಳೆ ಶರಣರ ಬಗ್ಗೆ ಅವರು ಹೇಳಿದ ಒಂದು ಅದ್ಭುತಗಳ ಬಗ್ಗೆ ಒಂದು ಸಣ್ಣ ಒಂದು ಉದಾಹರಣೆಗಳ ಮೂಲಕ ತಿಳಿಸ್ಕೊಟ್ರು, ತುಂಬಾ ಚೆನ್ನಾಗಿತ್ತು. ಮತ್ತೆ ಜಿಬು ಸಿಂಬಲ್ ಶಾರದಾ ಮೇಡಮ್ ಹೇಳಿದ್ರು, ಅದು ಎಷ್ಟು ಪ್ರಾಯೋಗಿಕವಾಗಿ ಮಾಡ್ಬೇಕು, ಹೇಗ್ ಮಾಡ್ತಾರೆ ಅನ್ಕತಿದ್ವಿ. ಅವರು ತುಂಬಾ ಚೆನ್ನಾಗಿ ಚಿತ್ರ ಎಲ್ಲ ಬರೆದು ಜಿಬು ಸಿಂಬಲ್ ಬಗ್ಗೆ ಅವರು ತಿಳಿಸ್ಕೊಟ್ರು, ಶಾರದಾ ಪಾಟೀಲ್ ಮೇಡಮ್. ಮತ್ತೆ ಇಹಪರದ ಸೇವೆ, ಇಹಪರ ಲೋಕದ ಸೇವೆ ಅಂತ ಒಬ್ರು ಮೇಡಮ್ ಮಾಡಿದ್ರು, ಅದು ತುಂಬಾ ನಮ್ಗೆ ಕುತೂಹಲವಾಗಿತ್ತು. ಇದು ಈಗೂ ಉಂಟಾ ಅಂತ ಅನ್ನಿಸ್ತಾ ಇತ್ತು. ಶಶಿಕಲಾ ಮೇಡಮ್ ಅಮರನಾಥ ಯಾತ್ರೆಯ ಬಗ್ಗೆ ಹೇಳಿದ್ರು. ಅಮರನಾಥ ಮಾತ್ರ ಈಶ್ವರ ಶಿವ ಯಾಕಲ್ಲ ಅಮರನಾಥಕ್ಕೆ ಹೋಗಿ ಯಾಕೆ ಹೋದ ಅಂತ ಕಥೆನ ತುಂಬಾ ಚೆನ್ನಾಗಿ ಹೇಳಿದ್ರು, ಗೊತ್ತಿರ್ಲಿಲ್ಲ. ಅಲ್ಲಿ ತುಂಬಾ ವಿಸ್ತಾರವಾಗಿ ಕಥೆನ ನಮ್ಗೆ ತಿಳಿಸ್ಕೊಟ್ರು. ಮತ್ತೆ ಧ್ಯಾನದ ಅನುಭವಗಳು, ಧ್ಯಾನದ ಅನುಭವ ಅನಿಲ್ ಕುಮಾರ್ ಅನ್ನೋ ಸರ್ ಧ್ಯಾನದ ಅನುಭವಗಳು ತುಂಬಾ ಉತ್ತಮವಾದ ಅನುಭವಗಳನ್ನ ಹಂಚ್ಕೊಂಡ್ರು, ತುಂಬಾ ಅದ್ಭುತವಾಗಿತ್ತು ಸರ್. ಇಷ್ಟನ್ನ ನೆನಪಿರೋದು ಹೇಳ್ದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ನೋಡಿ ಈಗ ಹೇಳಿದ್ದಕ್ಕೆ ಒಬ್ಬೊಬ್ರೆ ಅಲರ್ಟ್ ಆಗಿ ಬರ್ಕೊಂಡದ್ದು ಅಟ್ಲೀಸ್ಟ್ ನೋಡಿ ಮಾಡ್ತಾ ಇದ್ದೀರಾ. ಈಗ ಸ್ವಲ್ಪ ರಿಮೈಂಡ್ ಆಗ್ತಾ ಇದೆ ಅಷ್ಟೇ. ಮತ್ತೆ ಜೊತೆಗೆ ಈ ತಿಂಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಕೂಡ ಬಂದಿತ್ತು. ಅದ್ರ ಆಚರಣೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ಯಾರಾದ್ರೂ ಹೇಗಿತ್ತು ಏನಿಲ್ಲ ಅನ್ನೋದು ಗೊತ್ತಿದ್ರೆ ಹೇಳಿ. ಇಲ್ಲ ಅಂತಂದ್ರೆ ಮುಂದಿನ ತಿಂಗಳು ನಾಗರ ಅಮಾವಾಸ್ಯೆ ಬರುತ್ತೆ 12ನೇ ತಾರೀಕು. ಆ ಅಮಾವಾಸ್ಯೆ ವಿಶೇಷತೆ ಏನು, ಆಮೇಲೆ ಪಂಚಮಿ ಹಬ್ಬ ಬರೋದ್ರಿಂದ ಅದರ ಒಂದು ಕುರಿತು ಶುಕ್ರವಾರ ಶನಿವಾರಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಮಾಸ್ಟ್ರು ಅದಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನ ಏನ್ ಸನ್ನಿವೇಶಗಳನ್ನ ಅವ್ನ್ ಮಾಡ್ಲಿಕ್ಕೆ ಕೂಡ ಸಿದ್ಧರಾಗ್ರಿ ಅಂತ ಅಡ್ವಾನ್ಸ್ ಹೇಳ್ತಾ ಇದ್ದಾನೆ. ಇದು ಮುಂದಿನ ತಿಂಗಳದ್ದು ಪ್ರಿಪರೇಷನ್ ಕೂಡ ಇರ್ಲಿ. ಈಗ ಇಷ್ಟೊತ್ತನ ಮಾತಾಡಿದವ್ರನ್ನ ಮಾಸ್ಟರ್ ವಿಷಯ ಹೇಳಿದ್ ಬಿಟ್ಟು ಇನ್ನು ಏನಾದ್ರೂ ವಿಷಯ ಗೊತ್ತಿದ್ರೆ ಯಾರಾದ್ರೂ ಬರ್ಕೊಂಡಿದ್ರೆ ನೆನಪಿದ್ರೆ ದಯವಿಟ್ಟು ಮುಂದಿನವರು ಕೂಡ ಮಾತಾಡಿ. ಹೇಳಿದ್ದೆ ಮತ್ತೆ ಬೇಡ, ಹೊಸ ವಿಷಯ ಕೂಡ ಮಾತಾಡಿ ಬರ್ಲಿ ಅಂತ ಹೇಳ್ತಾ ಇದ್ದೇನೆ. ಮುಂದಿನವ್ರಿಗೆ ಕೊಡಿ ಮೇಡಮ್. ಅನುಪಮಾ ಉಲ್ಲೂರ್ ಮಾತಾಡಿ ಮೇಡಮ್.
ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮೇಡಮ್. ಏನು ಹೇಳಬೇಕು, ಮತ್ತು ಡೈಲಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಟೈಮು 3 ಟೈಮ್ನು ಕೇಳ್ತೀನಿ. ಆಮೇಲೆ ಅಳವಡಿಸ್ಕೊತಾ ಇದ್ದೀನಿ. ಇದರಿಂದ ನಂದು 4 kg ವೇಟ್ ಕಡಿಮೆ ಆಗೈತೆ ಮೇಡಮ್. ಆಮೇಲೆ BP ನಾರ್ಮಲ್ ಇದೆ. ಸಣ್ಣೇಗೌಡ್ರು ಸರು, ನೀವು ಹೇಳೋ ಮಾತು, ರೇವತಿ ಅಮ್ಮ ಹೇಳೋದು, ಆಮೇಲೆ ತುಂಬ ಚೆನ್ನಾಗಿ ಎಲ್ಲರೂ ಕಾರ್ಯಕ್ರಮದೊಳಗೆ ತುಂಬ ಭಾಗವಹಿಸ್ಲಿಕ್ಕೆ ತುಂಬ ಮುತುವರ್ಜಿ ವಹಿಸಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತದೆ ಮೇಡಮ್. ನಾನು ಸ್ವಲ್ಪ ಅಳವಡಿಸ್ಕೊತಾ ಇದ್ದೀನಿ. ಎಲ್ಲ ಆತ್ಮಬಂಧುಗಳು ಶರಣಾರ್ಥಿ. ಆಮೇಲೆ ಅದು ಯಾವಾಗ ಒಂದ್ಸರಿ ಮಾತಾಡ್ಬೇಕಂದ್ರೆ ಇದಾಗ್ತದೆ ಮೇಡಮ್. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬರ್ತದೆ. ಸಣ್ಣೇಗೌಡ ಸರ್ ಮಾತಾಡೋ ರೀತಿ, ನೀವು ಹೇಳೋದು, ಆಮೇಲೆ ರೇವತಿ ಅಮ್ಮ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅವಕಾಶಕ್ಕಾಗಿ. ಅದಕ್ಕೆ ಮೇಡಮ್ ಸಣ್ಣೇಗೌಡ್ರು ಹೇಳೋದು, ಒಂದ್ ಬುಕ್ ತಗೊಂಡು ಅವತ್ ಏನೇನಾಯ್ತು ಅನ್ನೋದು ಬರ್ದಿಟ್ಕೊಂಡ್ಬಿಟ್ರೆ ನೀವು ಸುಮ್ಮನೆ ನೋಡಿದ್ರೆ ಸಾಕು, ನಿಮ್ಗೆ ನೆನಪಾಗುತ್ತೆ. ಓ ಈ ಮೇಡಮ್ ಇದ್ನ ಹೇಳಿದ್ರು ಅನ್ನೋದು ನೆನಪಾಗುತ್ತೆ. ಅದಕ್ಕೆ ಯಾವಾಗ ಸ್ವಲ್ಪ ಬರೀ ಅಭ್ಯಾಸ ಇಟ್ಕೋಬೇಕು ಮೇಡಮ್ ಯಾವಾಗ್ಲೂ. ಸ್ವಲ್ಪ ಭಾಷೆಕ್ಕಾಗಿ ಅನುಪಮ ಮೇಡಮ್ ಅವ್ರನ್ನ ಕೆರಳಿಸ್ತೇನೆ ನೋಡ್ರಿ. ಈಗ ಅಲ್ಲ ಮೇಡಮ್, ನೀವು ತೂಕ ಕಡಿಮೆ ಆಗಿವಿ ಅಂತ ಹೇಳಿದ್ರಿ, ನಿಮ್ ಯಜಮಾನ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರ್ರಿ. ಮತ್ತೆ ನಿಮ್ ಕ್ಲಾಸ್ ಅಟೆಂಡ್ ಆಗಿ ನಮ್ಮ ಯಜಮಾನ್ ಕಡಿಮೆ ಬಿಟ್ರಿ ಏನ್ರಿ ನೀವು ಅಂತ ಹೇಳಿ. ಇಲ್ಲ ಸರ್, ಇನ್ನೂ ಕಡಿಮೆ ಆಗ್ಲಿ ಅಂತ ಹೇಳ್ತಾರ ಅವ್ರು. ಪರವಾಗಿಲ್ಲ ಹಂಗಾರೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು. ಎಲ್ಲಾರನು ಬಡ್ದೆಬ್ಬಿಸಿ ಎಲ್ಲಾರನು ಮಾತಾಡುವಂಗ್ ಮಾಡ್ತೀರಿ ಸರ್ ನೀವು. ಸಣ್ಣೇಗೌಡ್ರೆ ಅವ್ರು ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ, ವೇಟ್ ಮಾಸ್ಟರ್ ಅಲ್ವಾ ಇವಾಗ? ಹೌದ್ರಿ, ಧ್ಯಾನದಿಂದ ಕಮ್ಮಿ ಮಾಡ್ಕೊಂಡಿದ್ದೀನಿ ಮೇಡಮ್. 4 kg ಕಡಿಮೆ ಆಗೈತಿ. ಅಲ್ರಿ, ಮಾತೃ ಫೌಂಡೇಶನ್ ಆಗಿ ಏನಪ್ಪ ಧ್ಯಾನ ಮಾಡ್ಸೋದು, ಸ್ವಾಧ್ಯಾಯ ಮಾಡೋದು ಅಷ್ಟೇ ಹೇಳ್ತಾರಂತ ಮಾಡಿದ್ವಿ. ಇವ್ರು ತೂಕನೂ ಕಡಿಮೆ ಮಾಡ್ತಾರ ಅಂತಂದ್ರೆ ಏನ್ ಮಾಡ್ತಾರ್ರಿ ಇವ್ರು? ಹಂಗಾರೆ ರಂಗನಾಥ್ ಗುರುಜಿ ನೋಡಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಳವಡಿಸ್ಕೊಳ್ಳೋದು ತುಂಬಾ ಇದೆ. ಅದ್ರೊಳಗೆ ಎಷ್ಟು ಕೂತು ಕೇಳಿದ್ರು ಒಂದ್ ದಿವ್ಸ ಕ್ಲಾಸ್ ತಪ್ಸಿದ್ರೆ ಏನೋ ಮಿಸ್ ಮಾಡ್ಕೊಂಡೆ ಅಂತ ಬಹಳ ಒಂಥರ ಇರಿಟೇಟ್ ಆಗ್ತದ. ಕೇಳ್ಬೇಕು ಅದ್ರ ಕಡೆನೆ ಹೋಗ್ಬೇಕಂತ ಬಹಳ ಅನಿಸ್ತದ ಮೇಡಮ್. ಅನುಪಮ ಮೇಡಮ್, ನೀವು ಪ್ರತಿದಿನ ನಾವು ಸೋಮವಾರದಿಂದ ಬೆಳಗಿನ ಸೆಷನ್ ಅಲ್ಲಿ ಅನುಭವ ಹಂಚಿಕೆ ಹೇಳಿಸ್ತೇವಲ್ರಿ ಸ್ವಾಧ್ಯಾಯ ಮುಗಿದ್ಮೇಲೆ, ಅದ್ರಲ್ಲಿ ಹೇಳ್ಕೊಂಡಿರ ಈಗ ಇಷ್ಟರಲ್ಲಿ ಇಲ್ಲ? ಒಂದ್ಸರಿ ಸ್ವಲ್ಪ ಹೇಳಿದ್ದೆ, 2 ನಿಮಿಷ ಹೇಳಿದ್ದೆ ಸರ್. ಇನ್ನೊಂದ್ಸರಿ ಹೇಳ್ಬೇಕಂತ ಪ್ಲಾನ್ ಮಾಡ್ಕೊಂಡಿದೀನಿ, ಹೇಳ್ತೀನಿ ಸರ್. ಇಲ್ಲ, 10 ರಿಂದ 15 ನಿಮಿಷಕ್ಕೆ ಆಗೋಷ್ಟು ವಿಷಯ ಬರ್ದಿಟ್ಕೊಳ್ರಿ. ಏನೇನ್ ಬದಲಾವಣೆ ಆದ್ರಿ, ಏನೇನ್ ಕಲ್ತ್ರಿ, ಏನ್ ಗೊತ್ತಿದ್ದಿಲ್ಲ, ಏನ್ ಗೊತ್ತಾಯ್ತು ಇಲ್ಲಿ ಬಂದ್ಮೇಲೆ, ಯಾರಿಂದ ಏನ್ ತಿಳ್ಕೊಂಡ್ವಿ, ನಮ್ಗೆ ಹೆಂಗ ಬೆಳಗ್ಗೆ ಬೇಗ ಹೇಳೋದ್ರಿಂದ ಎಷ್ಟು ಅಲರ್ಟ್ ಆಗ್ತೇವೆ, ಖುಷಿಯಾಗಿರ್ತೇವೆ, ಇವೆಲ್ಲವನ್ನೂ ಸೇರ್ಸ್ಬಿಟ್ಟು ಒಂದ್ 10 ರಿಂದ 15 ನಿಮಿಷ ಆಗೋಂಗ ಬರ್ಕೊಡ್ರಿ ಫಸ್ಟ್ ಹಿಂದ ಮುಂದ. ಆಮ್ಯಾಗ ಒಂದ್ ಸೀರಿಯಲ್ ಹೊಂದಿಸ್ರಿ, ಒಂದ್ಸರಿ ರೆಡಿಯಾಗಿ ನಿಮ್ ಮನ್ಯಾಗ ಹೇಳ್ಕೇಳ್ರಿ. ಆಮ್ಯಾಗ ಒಂದ್ ದಿವಸ ಕೊಡಕ್ ಹೆಸರು ಕೊಡ್ರಿ ಪಟ್ ಅಂತ. ಮುಂದಿನ ತಿಂಗಳಿಗೆ ಮುಂದ್ ಹೇಳುದ್ ಹಿಂದ್ ಹೇಳುದ್ ಮುಂದ, ಆಮೇಲೆ ಯಾವಾಗೋ ಒಂದ್ಸರಿ ನೆನಪಾಗುತ್ತೆ ಇದನ್ನ ಹೇಳ್ಬೇಕಾಗಿತ್ತಲ್ಲ ಅಂತಂದು ಮತ್ ಮರ್ತ್ ಬಿಡ್ತೀವಿ. ಹಂಗ ಆಗ್ತದ. ನೀವ್ ಹೇಳ್ದಂಗ್ ಬರ್ಕೊಂಡ್ ಹೇಳ್ತೀನಿ ಸರ್. ಪ್ರತಿಯೊಬ್ರು ಮಹಾವತಾರ್ ಫೌಂಡೇಶನ್ ಅಂತ ಹೇಳಿ ಬರ್ದ್ಬಿಟ್ಟು ಹೆಡ್ಡಿಂಗ್ ಹಾಕಿ ಒಂದ್ ನೋಟ್ಬುಕ್ ಎಲ್ಲರೂ ಪ್ರತಿಯೊಬ್ರು ಮನ್ಯಾಗೂ ಇರ್ಲಿ. ಮುಂದಿನ ದಿನಗಳಲ್ಲಿ ನಾವು ನಿಮ್ ಮನೆಗೆ ವಿಸಿಟ್ ಕೊಟ್ಟಾಗ ಫಸ್ಟ್ ಬುಕ್ ಹೇಳ್ತೇವಿ. ಬುಕ್ ಇತ್ತು ಅಂತಂದ್ರೆ ತೆಗೆದು ನೋಡ್ತೇವೆ, ವಿಷಯ ಇದ್ರಲ್ಲಿ ಇರ್ತೇವಿ, ಎಲ್ರು ಮುಂದಿನ ಹೋಗ್ತಾ ಇರ್ತೀವಿ. ಬೇಡ ಸರ್, ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶೈಲಜಾ ಮೇಡಮ್ ಮಾತಾಡಿ. ಶೈಲಜಾ ಮೇಡಮ್, ಅವ್ರು ಬರೋವರೆಗೂ ನಾನು ಒಂದೇ 1 ನಿಮಿಷ ಹೇಳ್ತೀನಿ. ಸಣ್ಣೇಗೌಡ್ರೆ, ವೇದಾವತಿ ಮೇಡಮ್ ಬಂದ್ರು. ಒಂದೇ 1 ಸೆಕೆಂಡ್. ನಾನು 74-75 kgನೇ ಇದ್ದೆ ತುಂಬಾ ವರ್ಷ. ಕರೋನಾ ಟೈಮಲ್ಲೂ ಅಷ್ಟೇ ಇದ್ದೆ. ಈಗ 67.5. ಪ್ರೂಫ್ ಏನಿದೆ? ವಾಯ್ಸ್ ಬ್ರೇಕ್ ಆಗ್ತದೆ. ಟಿವಿ ಅಡ್ವರ್ಟೈಸ್ನಾಗ ಅದು ಯಾವ್ದೋ ಅನ್ನಪೂರ್ಣ ಇದು ಗೋಧಿ ಹಿಟ್ಟಿಂದ ಪ್ರೂಫ್ ಕೇಳ್ತಾರಲ್ಲ, ಪ್ರೂಫ್ ಬೇಕಂತಂದ್ರೆ ಸ್ಕ್ಯಾನ್ ಮಾಡ್ರಿ ಅಂತ ಹೇಳಿ. ಹಂಗ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ನೀವು ಕಡಿಮೆ ಆಗಿರೋ ಪ್ರೂಫ್ ಏನಿದೆ ನಮಗೆ? ನಿಮ್ ವೇಟ್ ಮಾಡಿ ಮಷಿನ್ ಬಂದಿದ್ದೀನಿ. ವೇಟ್ ಇವಾಗ ಅರಸೀಕೆರೆಯಲ್ಲಿ ನೋಡಿರಂತೆ. ನೀವ್ ಬರೀ ಮಾತಾಡ್ತೀರಿ, ಯಾವ ಪ್ರೋಗ್ರಾಮು ಅಟೆಂಡ್ ಮಾಡಲ್ಲ. ನಿಮ್ ತೂಕನ ನಿಮ್ ಮಷಿನ್ ಹೇಳ್ಬೇಕದು, ನಿಮ್ ತೂಕ ಕಡಿಮೆ ಇದೆ ಅಂತ. ಮಷಿನೇ ಹೇಳಿದ್ದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತೂಕ ಮಾಡಿಸ್ಕೊಂಡ್ ಬಂದೆ ಲಾಸ್ಟ್ ವೀಕ್. ಎಸ್. ನೆಕ್ಸ್ಟ್ ಶೈಲಜಾ ಮೇಡಮ್ ಮಾತಾಡಿ.
ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸನ್ನೇಗೌಡ ಸರ್, ನಮಸ್ತೆ. ವೆಲ್ಕಮ್ ಮೇಡಮ್. ನಾನು ಈ ತಿಂಗಳಲ್ಲಿ ಜಾಸ್ತಿ ದಿನ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ ಸರ್, ಊರಿಗೆ ಹೋಗಿದ್ದೆ. ಹಸ್ಬೆಂಡ್ ರಜೆಯಲ್ಲಿ ಬಂದಿದ್ರ, ಹಾಗಾಗಿ ತುಂಬಾ ಕ್ಲಾಸ್ಗಳು ಮಿಸ್ ಆಗಿತ್ತು. ಇನ್ ನೆಕ್ಸ್ಟ್ ಮಂತ್ ಇಂದ ಕರೆಕ್ಟ್ ಕ್ಲಾಸ್ ಅಟೆಂಡ್ ಆಗಿ ಅದೇನು ಎಲ್ಲ ಯಾರ್ಯಾರು ಏನೇನು ಜ್ಞಾನ ಇದು ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಬರ್ಕೊಂಡು ರೆಡಿ ಆಗ್ತೇನೆ ಸರ್. ಮತ್ತೆ ಗೀತಾ ಮೇಡಮ್ದು ಧ್ಯಾನದ ಅನುಭವಗಳು ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಒಂದು ದಿನ ಕೇಳಿದ್ದೆ, ಆಮೇಲೆ ನಿನ್ನೆ ಅನಿಲ್ ಕುಮಾರ್ ಸರ್ ಇದ್ದು ಧ್ಯಾನದ ಅನುಭವಗಳು ತುಂಬಾ ಚೆನ್ನಾಗಿತ್ತು. ಜ್ಯೋತಿ ಮೇಡಮ್ ಇಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಗುರುದೇವಿ ಮೇಡಮ್ ಇಂದು ಸತ್ಸಂಗದ ಬಗ್ಗೆ ಜ್ಞಾನ ತಿಳಿಸಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಅದೇ ಕೆಲವು ಕ್ಲಾಸ್ಗಳು ಮಾತ್ರ ಅಟೆಂಡ್ ಆಗಿದ್ದೆ ನಾನು ಲಾಸ್ಟಿಗೆ. ಎಲ್ಲವೂ ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ವೆಯ್ಟ್ ನಂದು ತುಂಬಾ ರೆಡ್ಯೂಸ್ ಆಗಿದೆ, 4.5 kg ಹತ್ರ ಕಡಿಮೆ ಆಗಿದ್ದೇನೆ ನಾನು. ಅಂದ್ರೆ ಅದ್ರ ಜೊತೆಲಿ ಯೋಗ ಮತ್ತೆ ಫುಡ್ ಹ್ಯಾಬಿಟ್ ಎಲ್ಲ ತುಂಬಾ ಮಾಡ್ತಾ ಇದ್ದೇನೆ. ವಾಕಿಂಗ್ ಎಲ್ಲ ಮಾಡೋದ್ರಿಂದ ವೆಯ್ಟ್, ಆದ್ರೆ ಮೊದ್ಲು ಏನ್ ಮಾಡಿದ್ರು ವೆಯ್ಟ್ ಕಡಿಮೆ ಆಗ್ತಿರ್ಲಿಲ್ಲ ಸರ್. ಇದಕ್ಕೆ ಒಂದು ವೆಯ್ಟ್ ತುಂಬಾ ಚೆನ್ನಾಗಿ ಕಡಿಮೆ ಆಗ್ತಾ ಬಂದಿದೆ, ನಾರ್ಮಲ್ ಅಲ್ಲೇ ಇದೀಗ. ಖುಷಿಯಾಗಿದೆ. ಮತ್ತೆ ಇದ್ರ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಮುದ್ರೆ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಎಲ್ಲವೂ ಸ್ವಲ್ಪ ನಮ್ಗೆ ಅನುಭವ ಈಗ ಚೆನ್ನಾಗಾಗಿದೆ ಇದಕ್ಕೆ ಸೇರ್ಕೊಂಡ್ಮೇಲೆ ಸರ್. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಧನ್ಯವಾದಗಳು ಸರ್. ಇಲ್ಲಿನ ಎಲ್ಲಾ ಮಾಸ್ಟರ್ಸ್ಗೂ ತುಂಬಾ ಧನ್ಯವಾದಗಳು, ಅವಕಾಶ ಕೊಟ್ಟದಕ್ಕೆ. ಎಸ್ ಸರ್, ಥ್ಯಾಂಕ್ ಯು ಮೇಡಮ್. ಶೈಲಜಾ ಮೇಡಮ್, ನೀವು ನಿಮ್ಮ ಸ್ವಯಂ ಅನುಭವ ಹೇಳ್ಕೊಂಡಿರಾ ಇಲ್ಲವಲ್ಲ ಇನ್ನು ವೇದಿಕೆಯಲ್ಲಿ? ಏನೇನ್ ಬದಲಾವಣೆ ಆಗಿವೆ ಅಂತ ಹೇಳಿದೀರಾ? ಅನುಭವ ಇಲ್ಲ ಮಾಡ್ಲಿಲ್ಲ ಸರ್. ಇಲ್ಲ, ಕನಿಷ್ಠ 10ರಿಂದ 15 ನಿಮಿಷಕ್ಕೆ ನೋಟ್ಸ್ ನಲ್ಲಿ ಬರ್ಕೊಳ್ಳಿ ಮೇಡಮ್. ಒಂದು ಕಚ್ಚಾದಲ್ಲಿ ಬರ್ಕೊಳ್ಳಿ ಏನೇನ್ ಬದಲಾವಣೆ ಆಗಿದೆ, ಏನೇನ್ ಕಲ್ತ್ವಿ ಅಂತ. ಊಟದಲ್ಲಿ ಮೊದ್ಲು ಹೆಂಗಿತ್ತು, ನಾನು ಊಟದ ಪದ್ಧತಿ ಬರೀ ಎಣ್ಣೆ ಪದಾರ್ಥ ಜಾಸ್ತಿ ಬಳಸ್ತಿದ್ದೆ, ಈಗ ಬಿಟ್ಟಿದ್ದೀನಿ ಅಂತ ಈ ತರ ಏನೇನ್ ಇರ್ತಾವಲ್ಲ ಒಟ್ಟಾರೆ ಇದ್ದವನ್ನೆಲ್ಲಾನು ಕಚ್ಚದಾಗ ಬರ್ಕೊಳ್ರಿ. ಆನಂತರ ಸೆಟ್ ಮಾಡ್ರಿ, 10ರಿಂದ 15 ನಿಮಿಷಕ್ಕೆ ರೆಡಿ ಮಾಡಿ. ಪ್ರತಿಯೊಬ್ಬ ಮಾಸ್ಟರ್ ಕೂಡ ಅದನ್ನ ಸ್ವಯಂ ಅನುಭವವನ್ನ ತಗೊಂಡಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಏನ್ ಪಡ್ಕೊಂಡೆ ಅನ್ನೋದನ್ನ ಹೇಳ್ಕೊಳಕ್ಕೆ ಪ್ರತಿಯೊಬ್ರು ರೆಡಿ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ಯಾರೋ ಹೊಸಬ್ರು ಸಿಂಧು ಅಂತ ಮಾತಾಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಉಮಾದೇವಿ ಮೇಡಮ್. ನಮಸ್ತೆ. ಹೊಸ ಮಾಸ್ಟರ್ ನೀವು? ಸರ್, ನಾನು ಶೈಲಜಾ ಅವ್ರ ಕಡೆಯಿಂದ ಈ ಮಂತ್ ಜಾಯ್ನ್ ಆಗಿದ್ದು. ನಾನು ನನಗ್ ಗೊತ್ತಿರ್ಲಿಲ್ಲ, ಹಾಗಾಗಿ ನಮಸ್ತೆ ಎಲ್ರಿಗೂ. ನಮಸ್ತೆ ಸರ್. ನಾನು ಸ್ವಲ್ಪ ದಿನ ಮಧ್ಯದಲ್ಲಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ನಮ್ಮನೆಯವ್ರು ರಜಾ ಬಂದಿದ್ರು. ಹಂಗಾಗಿ ನಾವು ಶೈಲಜಾ ಅವರೆಲ್ಲ ಸ್ವಲ್ಪ ರಜಾ ಬಂದಾಗ ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀವಿ. ಹಾಗಾಗಿ ನಂದು ಸ್ವಲ್ಪ ಒಂದು ಚಿಕ್ಕ ಅನುಭವ ಅಂತಾನೆ ಹೇಳಿದ್ರೆ, ಒಂದು ಲಕ್ಷ್ಮೀಕಾಂತಮ್ಮ ಮೇಡಮ್ ಅಂತ ಹೇಳಿ ಒಂದು ಚಕ್ರಗಳ ಬಗ್ಗೆ ಹೇಳ್ಕೊಟ್ರು. ಆ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಇಷ್ಟ ಆಯ್ತು ಮೇಡಮ್ ಅದು. ಮತ್ತೆ ಇನ್ನೊಂದು ದೀಪಾ ಮೇಡಮ್ ಅಂತ ಅನ್ಬಿಟ್ಟು, ಹೆಸರು ತಪ್ಪಾಗಿದೆ ಕ್ಷಮಿಸಿ, ಮೋಸ್ಟ್ಲಿ ಅವರೇ ಇರ್ಬೋದು ಅನ್ಸುತ್ತೆ, ಬರ್ಕೊಂಡಿಲ್ಲ ನಾನು. ಇವಾಗ ಹೇಳಿದ್ಮೇಲೆ ಜ್ಞಾಪಕ ಬಂತು. ಅವರು ಮಕ್ಳ ಜೊತೆ ಹೇಗೆ, ಮಕ್ಳು ತುಂಬಾ ಮೊಬೈಲ್ ನೋಡಿದ್ರೆ ಅಥವಾ ಮನೆಯಲ್ಲಿ ಯಾವ್ಯಾವ ಪರಿಸ್ಥಿತಿಗಳನ್ನ ನಾವ್ ಯಾವ ರೀತಿ ಇದ್ ಮಾಡ್ಬೇಕು, ಮತ್ತೆ ವೆಯ್ಟ್ ಜಾಸ್ತಿ ಆಗಿದ್ದಾಗ ನಾವು ಡೈಲಿ ಹೇಗೆ ಹೇಳ್ಕೋಬೇಕು, ನಾವು ಡೈಲಿ ನನ್ನ ಎತ್ತರಕ್ಕೆ ಮತ್ತೆ ನನ್ನ ವಯಸ್ಸಿಗೆ ತಕ್ಕಂತೆ ನಾನು ಫಿಟ್ ಆಗಿದ್ದೀನಿ ಅಂತ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಹೇಳ್ಕೋಬೇಕು. ಮಕ್ಳನ್ನ ನಾವ್ ಯಾವ ರೀತಿ ಒಂದು ಈ ಮೆಡಿಟೇಷನ್ ಮೂಲಕ ಅಥವಾ ಏನ್ ಹೇಳ್ತಾರೆ, ಒಂದು ಸಂಕಲ್ಪ ಮಾಡ್ಕೊಂಡು ಅವ್ರನ್ನ ಒಳ್ಳೆ ದಾರಿಗೆ ತಗೊಂಬರೋದು ಹೇಗೆ, ತುಂಬಾ ಹಠ ಮಾಡೋ ಮಕ್ಕಳನ್ನ, ಈ ತರದ್ದೆಲ್ಲ ತುಂಬಾ ಚೆನ್ನಾಗಿ ದೀಪಾ ಮೇಡಮ್, ಮಂಡ್ಯದವರು ಅಂತ ಕಾಣಿಸುತ್ತೆ ಅವರು ಹೇಳಿದ್ರು. ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಇವಾಗ ಹೇಳಿದ್ರಲ್ಲ ಹೆಸರು, ಇವಾಗ ಒಂದು ಸ್ಟಾರ್ಟ್ ಆದಾಗ ಹೇಳಿದ್ರಲ್ಲ ಮೇಡಮ್, ಅದು ಇಷ್ಟ ಆಯ್ತು. ಅದೇ ಮಗ ಮತ್ತೆ ಅಪ್ಪಂದು ಸ್ಟೋರಿ ಹೇಳಿದ್ರಲ್ಲ, ಮೋಕ್ಷದ ದಾರಿ. ಹೌದೌದು, ಅದನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ವೇದವತಿ ಮೇಡಮ್. ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬಂದ್ಮೇಲೆ ತುಂಬಾ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ, ಯಾವಾಗ್ಲೂ ನಮ್ಗೆ ಬರುತ್ತಾ ಕಷ್ಟ ಅಂತ ಅನ್ನೋದು, ಯಾಕಪ್ಪ ಈ ಜೀವನ ಈ ತರ ಅಂತ ಅನ್ಕೊಳ್ಳೋದು, ಸ್ವಲ್ಪ ಆತರ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇತ್ತು. ಈ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಾದ್ಮೇಲೆ ಆ ತರದ್ದೆಲ್ಲ ಬೇರೆ ಕಡೆ ಮೈಂಡ್ ಹೋಗ್ತಿಲ್ಲ. ಇವಾಗ ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು, ದೇವ್ರ ನಾಮಗಳು ಹೇಳ್ಕೊಡೋದು, ಈ ತರದೆಲ್ಲ ಒಂಥರ ಪಾಸಿಟಿವ್ ಆಗಿದೀವಿ. ಬೇರೆದನ್ನೆಲ್ಲ ಚಿಂತೆ ಬಿಟ್ಟು ಈ ತರ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೇಡಮ್. ಸ್ವಲ್ಪ ಸಣ್ಣ ಬದಲಾವಣೆಗಳು ನನ್ನಲ್ಲಿ ಆಗ್ತಿದ್ದಾವೆ ಈ ಕ್ಲಾಸ್ ಸೇರ್ಕೊಂಡ್ಮೇಲೆ. ತುಂಬಾ ಖುಷಿ ಆಗುತ್ತೆ. ಒಂದ್ ತಿಂಗಳಲ್ಲಿ ಎಷ್ಟೊಂದು ಬದಲಾವಣೆ ಕಂಡಿದ್ರಲ್ಲ ಮೇಡಮ್. ಖುಷಿ ಆಗುತ್ತೆ ಮೇಡಮ್. ನನ್ಗೆ ಶೈಲಜಾ ಅವ್ರು ಹೇಳಿದ್ದೆ ನನ್ಗೊಂಥರ ಖುಷಿ ಆಯ್ತಿಲ್ಲ, ನನಗೆ ಗೊತ್ತಿರ್ತಿರ್ಲಿಲ್ಲ ಈ ತರ ಕ್ಲಾಸಸ್ ಎಲ್ಲ ಇದೆ ಅಂತ ಹೇಳಿ.
ಅವರೇ ನನಗೆ ರೆಫರ್ ಮಾಡಿದ್ರು, ಈ ತರ ಇದೆ ಮೇಡಮ್ ಅಟೆಂಡ್ ಮಾಡಿ. ಅವರು ಫ್ರೆಂಡೇನೆ, ಅವ್ರದ್ ಈ ತರ ಅಟೆಂಡ್ ಮಾಡಿ 3 ಗಂಟೆ ಕ್ಲಾಸ್ ಇರುತ್ತೆ, ನಿಮ್ ಟೈಮ್ ಯಾವಾಗ ಸಿಗುತ್ತೆ ಅವಾಗ ಅಂತ. ನಾನು ಆಲ್ಮೋಸ್ಟ್ ಯಾವಾಗ್ಲೂ 3 ಗಂಟೆ ಕ್ಲಾಸ್ ಅಟೆಂಡ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಟೈಮು ಮೆಡಿಟೇಷನ್ ಮಾಡ್ತೀನಿ, ಬೆಳಿಗ್ಗೆ ಟೈಮ್ ಇರುತ್ತಲ್ಲ ಅವಾಗ. ಬಟ್ ಕ್ಲಾಸ್ ಕೇಳಕ್ ಆಗಲ್ಲ, ಮೆಡಿಟೇಷನ್ ಮಾಡ್ತೀನಿ ಬೆಳಿಗ್ಗೆ ಟೈಮ್. ಮೇಡಮ್ ತಾವು ಯಾವ ಊರಿಂದ ಕನೆಕ್ಟ್ ಆಗಿರೋದು? ನಾವು ಬೆಂಗಳೂರೇ ಸರ್. ಸಿಂಧು ಮೇಡಮ್, ತಮ್ಮ ಸಿಂಧು ನಂಬರ್ ಮೇಡಮ್ಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ನಿಮ್ದು ಇವತ್ತು ಹೇಳಿದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮೇಡಮ್. ಏನೋ ಒಂಥರ ನಾನ್ ತುಂಬಾ ಎಮೋಷನಲ್. ಫಸ್ಟೇನೆ ನಾನೊಂದಿನ ಪ್ರಾಣಿಗಳ ಬಗ್ಗೆ ಹೇಳಿದೆ, ಎಲ್ರು ಹೇಳಿದ್ರಿ. ನಾಯಿಗಳ ಬಗ್ಗೆ ಹೇಳಿದ್ರಿ. ಹೌದೌದು ಹೇಳಿದ್ರಿ. ನಾನ್ ನಿಮ್ ಸ್ಟೋರಿ ಹೇಳ್ತಿದ್ರೆ ನನಗೆ ತುಂಬಾ ಬೇಜಾರಾಗ್ತಿತ್ತು ಮನಸ್ಸಲ್ಲಿ, ಏನೋ ಒಂಥರ. ಈ ತರ ತುಂಬಾ ಕಥೆಗಳು ಓದಿದ್ದೀನಿ ಮೇಡಮ್ ನಾನು ಆ ವೇದಿಕೆಯಲ್ಲಿ. ಆ, ತುಂಬಾ ಇಷ್ಟ ಪಡ್ತಾರೆ ಎಲ್ರು. ಮತ್ತೆ ಹೌದೌದು. ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಿದ್ದು ಯಾಕೆ ಅಂದ್ರೆ, ನೀವು ಎಷ್ಟು ಯಂಗ್ ಏಜ್ ಅಲ್ಲಿ ಇರ್ಲಿಕ್ಕೆ ಬಂದಿದ್ದೀರಿ ಮಹೋತ್ತರ್ ಫೌಂಡೇಶನ್ಗೆ, ಧ್ಯಾನಕ್ಕೆ. ನಿಮ್ಗೆ ತುಂಬಾ 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 ಧನ್ಯವಾದಗಳು. ತುಂಬಾ ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನನ್ಗೆ ಅನ್ಸುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ ಮೇಡಮ್, ಅನ್ಯತಾ ಭಾವಿಸ್ಬೇಡಿ. ಎಲ್ಲ ಎಷ್ಟು ಈ ಏಜ್ ಅಲ್ಲೂ ಎಷ್ಟು ಆಕ್ಟಿವ್ ಆಗಿದ್ದಾರೆ. ನಾವು ಈಗ್ಲೇ ಎಲ್ಲ ಮುಗ್ದೋಯ್ತಪ್ಪ ಇನ್ನೇನು ಅಂತ ಅನ್ನೋ ಲೆವೆಲ್ಗೆ ಇದೀವಿ. ನೀವೆಲ್ಲ ಎಷ್ಟು ಆಕ್ಟಿವ್ ಆಗಿದ್ದೀರಿ, ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನನ್ಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ. ನಿಜ. ಈ 2 ವರ್ಷದಲ್ಲೇ, ಇತ್ತೀಚೆಗೆ ನಾನು ಬಂದಿದ್ದು 2 ವರ್ಷ ಆಯ್ತು. ಈ 2 ವರ್ಷದಲ್ಲಂತೂ ನಾನು ಸುಮಾರು ಕಲ್ತಿದ್ದೀನಿ, ಸುಮಾರು ತಿಳ್ಕೊಂಡಿದ್ದೀನಿ, ಸುಮಾರು ಅಳವಡಿಸ್ಕೊಂಡಿದ್ದೀನಿ. ನಾನು ಅದೇ ನೀವು ಹೇಳ್ದಂಗೆ ಖುಷಿಯಾಗಿ ಆನಂದವಾಗಿ ಆಕ್ಟಿವ್ ಆಗಿ ಇರ್ತೇನೆ 24 ಗಂಟೆನು. ಶೈಲಜ್ ಅವ್ರ ರೆಫರೆನ್ಸ್ ಇಂದ ಇವಾಗ ನಾನು ವೆಯ್ಟ್ ಲಾಸ್ ಕಡೆಗೆ ಜರ್ನಿ ಸ್ಟಾರ್ಟ್ ಆಗಿದೆ. ನೋಡೋಣ, ನೆಕ್ಸ್ಟ್ ವೆಯ್ಟ್ ಲಾಸ್ ಆದಾಗ ನಾನು ಹೇಳ್ತೀನಿ, ಈ ತರ ಇದ್ ಮಾಡಿ ಕ್ಲಾಸ್ ಅಲ್ಲಿ ಹೇಳ್ತೀನಿ. ನಂದು ಇವಾಗ ಸ್ಟಾರ್ಟ್ ಮಾಡಿದೀನಿ. ಅದು ನಾನು 1 ಹೊತ್ತು ಊಟ ಬಿಟ್ಟಿದ್ರಿಂದ, ದಿನಕ್ಕೆ 2 ಹೊತ್ತು ಊಟ ಮಾಡೋದು, ರಾತ್ರಿ ಊಟ ಮಾಡಲ್ಲ. ಹಾಗಾಗಿ ಮೇಡಮ್ ತಮ್ಗೆ ಅರಸೀಕೆರೆ ಶೈಲಜಾ ಮೇಡಮ್ ಅವರೇ ಹೇಳಿದ್ದು ತಮ್ಗೆ ಕರ್ಕೊಂಡ್ ಬಂದಿದ್ದು? ಇಲ್ಲ ನಾನ್ ಬಂದಿಲ್ಲ ಸರ್, ಅರಸೀಕೆರೆಗೆ ಬಂದಿಲ್ಲ. ನಾವ್ ಅಲ್ಲ, ಇವಾಗ ಅರಸೀಕೆರೆ ಯಶೋಧ ಮೇಡಮ್ ಅವರೇ ನಿಮಗೆ ಪರಿಚಯ ಮಾಡಿದ್ದು ಅಂತ ಕೇಳಿದ್ರಿ. ಇಲ್ಲ ಇವಾಗ ನನ್ಗಿಂತ ಮೊದ್ಲು ಮಾತಾಡಿದ್ರಲ್ಲ ಶೈಲಜಾ ಅಂತ ಹೇಳಿ. ಓಹೋ, ಎಸ್. ಓಕೆ. ಮುಂದಿನ ತಿಂಗಳು 9ನೇ ತಾರೀಕು ಅದೇ ಅರಸೀಕೆರೆಯಲ್ಲಿ 1 ದಿನದ ಧ್ಯಾನ ಕಾರ್ಯಕ್ರಮ ಇದೆ ಮೇಡಮ್. ಅಲ್ಲಿ ಎಲ್ಲಾ ವಿಷಯದ ಬಗ್ಗೆನು ಮಹೋತ್ತರ್ ಫೌಂಡೇಶನ್ ಇಂದ ಏನೆಲ್ಲ ಕೊಡ್ಲಾಗುತ್ತೆ ಅನ್ನೋದು ಸಂಪೂರ್ಣ ಒಂದು ಮಾಹಿತಿ ಇರುತ್ತೆ. ಅವತ್ತು ಸಾಧ್ಯ ಆದ್ರೆ ಅವತ್ತು ಕೂಡ ಅಲ್ಲಿ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಕ್ಲಾಸಸ್ ತುಂಬಾ ಚೆನ್ನಾಗಿರುತ್ತೆ ಸರ್. ಜೊತೆಗೆ ತಾವು ಏನಾದ್ರು ಯಾವ್ದೋ ಒಂದು ಫೀಲ್ಡ್ ನಲ್ಲಿ ವರ್ಕ್ ಮಾಡಿದ್ರೆ, ಅನುಭವ ಇದ್ರೆ, ಅಥವಾ ತಾವೇನಾದ್ರೂ ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ಎಕ್ಸ್ಟ್ರಾ ಓದಿದ್ರೆ, ಅಥವಾ ಇತಿಹಾಸದ ಏನಾದ್ರೂ ಸನ್ನಿವೇಶ ಸಂದರ್ಭಗಳನ್ನ ತಿಳ್ಕೊಂಡಿದ್ರೆ, ರಾಮಾಯಣ ಮಹಾಭಾರತವನ್ನ ಓದಿದ್ರೆ, ಅಂತದ್ದನ್ನ ಒಂದು 45 ನಿಮಿಷದ ಒಂದು ವಿಷಯ ತಗೊಂಡು 1 ದಿವಸದ ಒಂದು ಕ್ಲಾಸ್ ಅನ್ನು ಕೊಡ್ಲಿಕ್ಕೆ ತಾವು ಕೂಡ ಪ್ರಿಪೇರ್ ಆಗ್ಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ತಮ್ಮ ಮಾತನಾಡುವ ಶೈಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿರೋದ್ರಿಂದ ತಮಗೂ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಅದನ್ನ ಬಳಕೆ ಮಾಡ್ಕೊಳ್ರಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ಸಾರಿ ಸರ್, ಲಾಸ್ಟ್ ಮೊನ್ನೆ ಅಮರನಾಥ ಯಾತ್ರೆದು ಮೊನ್ನೆನೂ ಹೇಳಿದ್ದೆ ಅವ್ರ ಕ್ಲಾಸ್ ಅಲ್ಲಿ. ಶಶಿಕಲಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಮ್ಗೆ ನಿಜವಾಗ್ಲೂ ನಾವೇ ಆ ಯಾತ್ರೆ ಮಾಡಿ ಬಂದಿದೀವಿ ಅನ್ನೋಷ್ಟು ಖುಷಿ ಆಯ್ತು. ಮತ್ತೆ ಇನ್ನೊಮ್ಮೆ ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸಾರಿ, ನಿಮ್ ಹೆಸರು ಶಶಿಕಲಾ ಮೇಡಮ್ ಅಂತಾನೆ ಅನ್ಕೊಂಡಿದೀನಿ ನಾನು, ಬೇಗ ಹೆಸರುಗಳು ಮರ್ತು ಬಿಡ್ತೀನಿ. ಇಲ್ಲ, ಅವ್ರ ಹೆಸರು ಶಶಿಕಲಾ ಮೇಡಮ್, ಅವ್ರ ಹೆಸರು ಶಶಿಕಲಾನೆ. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಇನ್ನೂ ಮರೆಯಕ್ ಆಗಿಲ್ಲ. ನಾನ್ ನಮ್ಮನೆ ಜನದವ್ರಿಗೆ ಮನೆಯಲ್ಲಿ ಎಲ್ರಿಗೂ ಹೇಳ್ತಿರ್ತೀನಿ ಅದನ್ನ. ಹೋಗಿದ್ದ ನಾನ್ ಎಲ್ರಿಗೂ ಹೇಳ್ತಿರ್ತೀನಿ ಮನೆಯಲ್ಲಿ. ಹಾಗೆ ಧನ್ಯವಾದಗಳು. ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಇನ್ನು ಕೆಲವೇ ಜನ ಇದ್ದೀರಾ, ಅದ್ರಲ್ಲಿ ಇಲ್ಲಿವರೆಗೂ ಯಾರು ಮಾತಾಡಲ್ಲ, ದಯವಿಟ್ಟು ನೀವು ಕೂಡ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಏನ್ ಅನಿಸ್ತಿ ತಿಂಗಳ ಕಾರ್ಯಕ್ರಮ ಇದೇ ತರ ನಡಿಬೇಕಾ, ಅಥವಾ ವಿಭಿನ್ನವಾಗಿರ್ಬೇಕಾ, ಅಥವಾ ಸ್ಟಾಪ್ ಹೋಗ್ಬೇಕಾ ಕ್ಲಾಸು ಅನ್ನೋದನ್ನ ದಯವಿಟ್ಟು ಪ್ರತಿಯೊಬ್ರು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಖಾನ್ ಗ್ರಾಟಿಟ್ಯೂಡ್ ಪ್ರಿಯಾಂಕಾ, ನಿಮ್ಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೇನೆ. ಅಲರ್ಟ್ ಇರ್ರಿ ಎಲ್ಲರೂ, ಮಾಸ್ಟರು ಅನ್ಮ್ಯೂಟ್ ಕೊಡ್ಲಾಗುತ್ತೆ, ಮಾತಾಡಿ, ಎರಡೇ ಮಾತಾಡಿ. KN ಗ್ರಾಟಿಟ್ಯೂಡ್ ಪ್ರಿಯಾಂಕಾ ಮೇಡಮ್ ನಿಮಗೆ ಅನ್ಮ್ಯೂಟ್ ಕೊಟ್ಟಿದೆ. ಪ್ರಭುಜಿ, ಮಾತಾಜಿ, ಎಲ್ರಿಗೂ ನಮಸ್ತೆ.
ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ನಮಸ್ತೆ ನಡೀತಿದೆ. ಮೇಡಮ್. ಎಲ್ಲಾ ಕ್ಲಾಸ್ಗಳು ಒಂದಕ್ಕಿಂತ ತುಂಬಾ ಚೆನ್ನಾಗಿದೆ. ಜ್ಞಾನ ಹಂಚಿಕೆ ಆಗಿರ್ಬೋದು, ಧ್ಯಾನ ಹಂಚಿಕೆ ಆಗಿರ್ಬೋದು. ಮಾರ್ನಿಂಗ್ ಸೆಷನ್ ಅಟೆಂಡ್ ಮಾಡ್ತಿರ್ತೀನಿ. ಎಲ್ಲವೂ ತುಂಬಾ ಚೆನ್ನಾಗಿ ಹೋಗ್ತಿದೆ. ಯೋಗ ಕ್ಲಾಸ್ ಅಷ್ಟೇ ತುಂಬಾ ಚೆನ್ನಾಗಿ ಹೋಗ್ತಿದೆ. ಯೋಗ ಕೂಡ ಅಟೆಂಡ್ ಮಾಡ್ತಿರ್ತೀವಿ. ಆ ಎಲ್ಲದು ಚೆನ್ನಾಗಿ ಹೋಗ್ತಿದೆ. ಇನ್ ಸಂಜೆ ಸೆಷನ್ ಅಲ್ಲಂತೂ ಒಬ್ರಕ್ಕಿಂತ ಒಬ್ರು ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಹೊಸ ವಿಷಯ ಆಗಿರ್ಬೋದು, ಹಳೆ ವಿಷಯಗಳೇ ಆಗಿರ್ಬೋದು. ಹಳೆ ವಿಷಯ ಆದ್ರೆ ಅವ ಮರುಮನನ ಆದಂಗ ಅನ್ಸತ್ತೆ. ಅದನ್ನ ಅವ್ರದೇ ಶೈಲಿಲಿ ವಿಭಿನ್ನವಾಗಿ ಹೇಳ್ತಾರಲ್ಲ, ಅವಾಗ ಬೇರೆಯವ್ರು ಹೇಳಿದ್ದಕ್ಕೂ ಇವ್ರು ಹೇಳಿದ್ದಕ್ಕೂನು ಟ್ಯಾಲಿ ಮಾಡಿದಾಗ ಎರಡು ವಿಷಯ ಒಂದೇ ಆಗಿದ್ರುನು ನಮ್ಗೆ ಈಸಿ ವೇ ಅನ್ಸೋದು ಕನೆಕ್ಟ್ ಆಗ್ತಿದೆ. ತುಂಬಾ ಚೆನ್ನಾಗ್ ಬರ್ತಿದೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ನಿಲ್ಸ್ಬೇಡಿ ಪ್ಲೀಸ್, ನಿಲ್ಸ್ಬೇಡಿ. ತುಂಬಾ ಚೆನ್ನಾಗಿ ಬರ್ತಿದೆ. ಥ್ಯಾಂಕ್ ಯು. ಈ ತರ ಒಂದ್ ವೇದಿಕೆ ಕಲ್ಪಿಸಿದ ನಾವು ನಿಲ್ಲಿಸ್ತೀವಿ ಅಂತಂದ್ರು ಫೌಂಡೇಶನ್ ನಿಲ್ಲಿಸಲ್ಲ ಮೇಡಮ್. ಸುಮ್ನೆ ಕೆಲವರು ಎಲ್ಲರೂ ಮಾತಾಡ್ಲಿ ಅನ್ನೋ ಉದ್ದೇಶಕ್ಕೆ ಟಾಸ್ಕ್ ಕೊಡ್ತಿರ್ತೀನಿ ಅಷ್ಟೇ. ಗುರುಗಳಿಗೆ ಅದನ್ನ ಮೇಡಮ್ ತಮ್ಮ ಮತ್ತು ಮಾತಾಡೋ ಶೈಲಿ ಚೆನ್ನಾಗಿದೆ. ತಾವು ಒಂದೇನಾದ್ರು ವಿಷಯ ಕೊಡಬಹುದಲ್ಲ, ಒಂದ್ ದಿವಸ ಪ್ರಯತ್ನ ಪಡಬಹುದಲ್ಲ? ಸ್ವಾಧ್ಯಾಯ ಮಾಡ್ಬಿಟ್ಟು ತಿಳಿಸ್ತೀನಿ ಗುರುಗಳೇ. ನಾನು ಯಾವ್ದ್ರ ಬಗ್ಗೆ ಏನಾದ್ರು ಹೇಳಕ್ ಪ್ರಿಪೇರ್ ಟ್ರೈ ಆಗಿ ಮೇಡಮ್, ಮಾಡ್ತೀನಿ. ಪ್ರಿಪೇರ್ ಆಗಿ ಮುಂದಿನ ತಿಂಗಳಿಗೆ ಆಗ್ಲಿ, ಅದ್ರ ನೆಕ್ಸ್ಟ್ ತಿಂಗಳಿಗಾದ್ರೂ ಅಡ್ವಾನ್ಸ್ ಕೇಳ್ತಾರಲ್ಲ, ಮಾಸ್ಟರ್ ಹೆಸರು ಕೊಡಿ ಅಂತಂದ್ರೆ ನೀವು ಕೊಡಿ. ಯಾವ್ದಾದ್ರು ವಿಷಯ ಕುರಿತು ತಾವ್ ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್? ನಾವು ಗೃಹಿಣಿನೇ. ಹಾ, ಅದ್ರ ಕತೆ ಕಾದಂಬರಿ ಎಲ್ಲ ಓದ್ತಿರ್ತೀವಿ. ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಚಿಕ್ಕ ಪುಟ್ಟ ಕವನ ಕಥೆಗಳನ್ನ ಬರಿತಾ ಇರ್ತೀವಿ ಗುರೂಜಿ. ತಾವೇ ರಚನೆ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಕಥೆ ಅಥವಾ ಕಾದಂಬರಿ ಇದ್ರೆ ಅದನ್ನೇ ಒಂದ್ 45 ನಿಮಿಷಕ್ಕೆ ಸೀಮಿತ ಮಾಡ್ಕೊಂಡು ಅದಕ್ಕೊಂದು ಹಳೆ ಬರ ಕೊಟ್ಟು ಈ ತರದ್ದು ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ಅದನ್ನ ಒಂದ್ ದಿವಸ ಕೊಡ್ತಕ್ಕಂಥದ್ದಕ್ಕೆ ಪ್ರಿಪೇರ್ ಆಗಿ ಮೇಡಮ್. ಯಾವತ್ತು ಕೂಡ ವೇದಿಕೆ ನಿಮಗೆ ಆಹ್ವಾನವನ್ನು ಕೊಡುತ್ತೆ. ಅದನ್ನು ಕೂಡ ಬಳಕೆ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇದೆ ಗುರುಜಿ, ಅದನ್ನ ಮಾಡ್ತೀನಿ ಧನ್ಯಗೌಡ್ರೆ. ಗುರೂಜಿ. ಪ್ರಿಯಾಂಕಾ ಮೇಡಮ್ ಅಪ್ಪಟ ಕೃಷ್ಣ ಹೇಳ್ರಿ. ಭಕ್ತರು. ವಾವ್. ಅಪ್ಪಟ ಕೃಷ್ಣ ಭಕ್ತರು. ಓಕೆ ಓಕೆ. ಹ್ಮ್. ಅವರು ತುಂಬಾ ಮಾತಾಡೋ ಹಳಬ್ರೇನೆ. ಶೈಲಿನೇ ಹೇಳುತ್ತೆ ಎಷ್ಟೊಂದು ಅವರಲ್ಲಿ. ಹಾ, ತುಂಬಾ ಹಳಬ್ರೆ. ಅವರಿಗೂ ಅಷ್ಟೇನೆ ಒಂದ್ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ತುಂಬಾ ಬೇಗ ನಮ್ಮ ಮಾರ್ಗಕ್ಕೆ ಬಂದಿದ್ದಾರೆ ಅವರು. ಥ್ಯಾಂಕ್ ಯು ಮಾತಾಜಿ. ನಿಮ್ಮೆಲ್ಲರ ಆಶೀರ್ವಾದ ಕೃಷ್ಣ ಮಾತಾಜಿ. ಭಗವಾನರ ಒಂದು ಅವತಾರದ ಒಂದು ಕ್ಷಣಗಳನ್ನ ನೀವು ಅದನ್ನ ಕೃಪೆ, ರೆಡಿ ಮಾಡ್ಕೋಬಹುದು. ಕೃಷ್ಣ ಭಗವಂತನ ಕೃಪೆ, ಪ್ರಭು ಯೂನಿವರ್ಸ್ ಅವತಾರದ ಕೃಪೆ. ಅವತಾರ ರೆಡಿ ಮಾಡಿ. ಎಸ್ ಗುರೂಜಿ, ದೊಡ್ಡ ಗುರೂಜಿಗಳು ಮಾತಾಜಿಗಳು ಇದಾರಲ್ಲ, ನಿಮ್ಮೆಲ್ಲರ ಕೃಪೆ ಮಾತಾಜಿ. ಥ್ಯಾಂಕ್ ಯು ಪ್ರಿಯಾಂಕಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ ಯು ಮಾತಾಜಿ. ಎಲ್ರಿಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು Okay. ಗುರೂಜಿ. ಥ್ಯಾಂಕ್ ಯು ಮೇಡಮ್. ಎಸ್, ನೆಕ್ಸ್ಟ್ ಗೀತಾ M35 ಇದೆ, ಅವ್ರಿಗೆ ಅನ್ಮಿಟ್ ಕೊಡ್ಲಾಗುತ್ತೆ. ಅಲರ್ಟ್ ಇರಿ ಮಾಸ್ಟರ್, ಎಲ್ಲರೂ ಮಾತಾಡಿ, ಎರಡೆರಡು ಮಾತಾಡಿ. ಗೀತಾ M35 ಅನ್ಮಿಟ್ ಮಾಡ್ಕೊಳ್ಳಿ. ಉಳಿದವರು ಅಲರ್ಟ್ ಇರ್ರಿ, ಬೇಗ ಎರಡೆರಡೆ ಮಾತಾಡಿ, ಟೈಮ್ ಆಗುತ್ತೆ. ಬಂದ್ರಾ? ಇಲ್ಲ. ನೆಕ್ಸ್ಟ್ ನಾಗರಾಜು ಐಫೋನ್ ಮಾತಾಡಿದ್ರಾ? ನಿಮ್ಗೆ ಅನ್ಮ್ಯೂಟ್ ಕೊಡ್ಲಾಗುತ್ತೆ. ನಾಗರಾಜು ಐಫೋನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೇದಾವತಿ ಮೇಡಮ್ ನಿಮ್ಮದು ಮಾತಾಡಿ ಮುಗಿದ ತಕ್ಷಣ ಮ್ಯೂಟ್ ಮಾಡ್ಕೋಬೇಕು. ಮಾಡಿದ್ದೀನಿ ಬಿಡಿ. ಎಸ್, ಎಕ್ಸ್ ಕ್ಸಿಯೋಮಿ 250 ಇದೆಯಲ್ಲ, ನಿಮ್ಗೆ ಅನ್ಮ್ಯೂಟ್ ಕೊಡ್ಲಾಗುತ್ತೆ, ಮಾತಾಡಿ. ದಯವಿಟ್ಟು ಹಾಕೊಳ್ಳಿ ಮಾಸ್ಟರ್ಸ್. ನಿಮ್ದು ವಿಡಿಯೋ ಆನ್ ಇದೆ, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮೈಕ್ ಆನ್ ಮಾಡ್ಕೊಳ್ರಿ. Xiaomi 25028 RN031 ಅಂತ ಇದೆ, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗಿರ್ಲಿಲ್ವಾ? ವಿವೋ V2558 ನಿಮಗೆ ಅನ್ಮ್ಯೂಟ್ ಕೊಡ್ಲಾಗುತ್ತೆ, ಮಾಡ್ಕೊಳ್ಳಿ. ಅವರು ಇಲ್ವಾ? ಅಲರ್ಟ್ ಇರಿ ಮಾಸ್ಟರ್ಸ್, ನಿಮಗೆ ಅನ್ಮ್ಯೂಟ್ ಕೊಟ್ಟಾಗ ಅಲ್ಲಿ
ಬ್ಲೂ ಅಕ್ಷರ ಬರುತ್ತೆ, ಅದನ್ನ ಇಲ್ಲಿ ಕ್ಲಿಕ್ ಮಾಡಿ ಅನ್ಮ್ಯೂಟ್ ಅನ್ನ ಟಚ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ, ಮಾತಾಡ್ಬೋದು ಅವಾಗ ನೀವು. ವಿಜಯಲಕ್ಷ್ಮಿ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಕೊಡ್ಲಾಗುತ್ತೆ ನೋಡಿ, ಮಾತಾಡಿ. ವಿಜಯಲಕ್ಷ್ಮಿ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಉಮಾ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾನು ನಾನೊಂದ್ ವೆಲ್ಕಮ್ ಎರಡು ಮೇಡಮ್. ಮೂರು ದಿನ ನಾನೊಂದ್ 2-3 ದಿನದಿಂದ ಜಾಯಿನ್ ಆಗಿದ್ದೀನಿ ಅಷ್ಟೇ. ನಿನ್ನೆ ಇವ್ರದ್ದು ಅನಿಲ್ ಗುಡ್, ಕುಮಾರ್ ವೆಲ್ಕಮ್. ಅವರದ್ದು ಕೇಳಿದೆ, ತುಂಬಾ ಚೆನ್ನಾಗಿತ್ತು. ಧ್ಯಾನ ಮಾಡ್ತಾ ಇದ್ದೀನಿ ಸರ್. ನಾನು 3 ದಿನ ಆಯ್ತು ಜಾಯಿನ್ ಆಗಿ. ಇವತ್ತು ಮೇಡಮ್ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಓಕೆ ಥ್ಯಾಂಕ್ ಯು ಸರ್. ನಾನು ನೆಕ್ಸ್ಟ್ ವೀಕ್ ಮಾತಾಡ್ತೀನಿ. ಬಾಯ್. ಯಾವ ಊರಿಂದ ಮೇಡಮ್ ತಾವು ಕನೆಕ್ಟ್ ಆಗಿರೋದು? ನಾನು ಬೆಂಗಳೂರು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಹೊಸಬರಾಗಿದ್ರು ಕೂಡ ಮಾತಾಡಿದ್ದಕ್ಕೆ ಅಭಿನಂದನೆಗಳು ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಉಮಾ ಚೆನ್ನಾಗಿದೆ ಮೇಡಮ್, ಈ ಮತ್ತೆ ಯಾರಾದ್ರೂ ಉಳಿದ್ರಾ? ಹಾ ಹೇಳಿ ಸರ್. ಇವರು ಸ್ವಾಮಿ ಸರ್ ಇದಾರೆ, ಮಂಜುನಾಥ್ ಸರ್, ಮಾಲೂರ್ ಇದಾರೆ. ಮಂಜುನಾಥ್ ಸರ್ ಇದೀರಾ? ನಿಮ್ಗೆ ಅನ್ಮ್ಯೂಟ್ ಕೊಡ್ತಾ ಇದೆ ನೋಡಿ. ಮಂಜುನಾಥ್ ಮಾಲೂರ್ ಸರ್, ಸ್ವಾಮಿ ನಿಮ್ಗೆ ಸರ್ ಅನ್ಮ್ಯೂಟ್ ಇದಾರೆ. ಕೊಟ್ಟಿದೆ. ಮಂಜುನಾಥ್ ಮಾಲೂರ್ ಸರ್, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೆ, ಇದ್ರೆ ಮಾತಾಡಿ. ಇಲ್ಲ ಅಂದ್ರೆ ಸ್ವಾಮಿ ಸರ್ ಕೊಡಿ ಮೇಡಮ್. ಸ್ವಾಮಿ ಸರ್ ಮಾತಾಡಿ. ಇದ್ದೀರಾ ಸ್ವಾಮಿ ಸರ್? ಇಲ್ಲ ಅನ್ಸುತ್ತೆ ಅವರು. ಬಂದ್ರು ಬಂದ್ರು ಸ್ವಾಮಿ ಸರ್ ಬಂದ್ರು. ನಮಸ್ತೆ ಸರ್, ಸಣ್ಣಗೌಡ ಸರ್ಗೆ ಮತ್ತೆ ಎಲ್ಲ ಆತ್ಮಬಂಧುಗಳು ವಂದನೆಗಳು. ನಮಸ್ತೆ ಸರ್. ನಾನು ಸ್ವಲ್ಪ ನಮ್ಮ ಹಿಂಗೆ ಏನೋ ಮಧ್ಯೆ ಅಡೆತಡೆ ಬರ್ತಾ ಇರ್ತಾವಲ್ಲ, ಹಂಗಾಗಿ ಸರಿಯಾಗಿ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇಲ್ಲ. ಆದ್ರೂ ಕೂಡ ಮಾತಾರ್ ಫೌಂಡೇಶನ್ ಯಾವತ್ತೂ ಮರೆಯಂಗಿಲ್ಲ. ಅಷ್ಟೊಂದು ನಾವು ಉಪಯೋಗ ಪಡ್ಕೊಂಡಿದೀವಿ. ಯಾವತ್ತೂ ಚಿರಋಣಿ ಆಗಿರ್ತೀವಿ ಮಾತಾರ್ ಫೌಂಡೇಶನ್ಗೆ. ಹಂಗಾಗಿ ಅನುಭವಗಳು ತುಂಬಾ ಇದೆ ಸರ್. ನಾವು ಯಾವ ತರ ಒಂದಿನ ಹೇಳ್ತೀವಿ, ತುಂಬಾ ಇದೆ. ನಾಳೆ ಹಂಚ್ಕೊಂಡಿದೀನಿ. ಕ್ಲಾಸು ತುಂಬಾ ಎಲ್ಲಾ ಕ್ಲಾಸು ಚೆನ್ನಾಗಿ ಬರ್ತಾ ಇದೆ ಸರ್. ನಾವು 10 ನಿಮಿಷ ಆಗಲಿ ಜಾಯ್ನ್ ಆಗ್ತೀನಿ. ಚೆನ್ನಾಗಿ ಬರ್ತಾ ಇದೆ. ಗುಡ್. ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಸ್, ಟೈಮ್ ಆಯ್ತು ಮೇಡಮ್. ಇನ್ನ 6 ನಿಮಿಷ ಇದೆ, 4:15ಗೆ. ಮಾಸ್ಟರ್ಸ್, ಏನಾದ್ರೂ ವಿಶೇಷ ವಿಷಯ ಇದ್ರೆ, ಸೀನಿಯರ್ ಮಾಸ್ಟರ್ ಯಾರಾದ್ರೂ ಇದ್ರೆ ಹೇಳೋದಿದ್ರೆ ಹೇಳಿ. ಇಲ್ಲ ಅಂತಂದ್ರೆ ಕ್ಲಾಸ್ ಎಂಡ್ ಆಗುತ್ತೆ. ಇವತ್ತಿಗೆ ಈ ಬ್ಯಾಚ್ ಮುಗಿಯುತ್ತೆ. ನೆಕ್ಸ್ಟ್ ಮುಂದಿನ ತಿಂಗಳು 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅಂದಂಗೆ ಮುಂದಿನ ತಿಂಗಳು 9ನೇ ತಾರೀಕು ಅರಸೀಕೆರೆಯಲ್ಲಿ ನಡೀತಕ್ಕಂಥ 1 ದಿನದ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮಕ್ಕೆ ಯಾರೆಲ್ಲ ಇದೀರಾ, ಹತ್ತಿರದವ್ರು ಯಾರಿದ್ರ ಆದಷ್ಟು ಒಂದ್ ದಿವಸ ಅಡ್ವಾನ್ಸ್ ಬಂದು ಅಲ್ಲಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಅಲ್ಲಿ ಪಾಂಪ್ಲೆಂಟ್ ರೆಡಿ ಇದಾವೆ, ನೀವು ಕೂಡ ತರಿಸ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಭಾಗದಲ್ಲೂ ಕೂಡ ಜ್ಞಾನ ಹಂಚಿಕೆ ಮಾಡ್ತಕ್ಕಂತ ಕೆಲಸ ಮಾಡ್ರಿ. ಈ ರೂಪದಲ್ಲೂ ಕೂಡ ಸೇವೆ ಮಾಡಬಹುದು, ಅದನ್ನ ಬಳಕೆ ಮಾಡ್ಕೊಳ್ರಿ ಅಂತ ಹೇಳ್ತಾ, ಶಾರದಾ ಮೇಡಮ್ ಬಂದಿದ್ದಾರೆ, ಅವ್ರಿಗೆ ಕೊಡಿ ಮೇಡಮ್. ಕೊಟ್ಟಿದ್ದೀನಿ ಸರ್, ಮಾತಾಡಿ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. 1 ತಿಂಗಳಿಂದ ಸ್ವಾಧ್ಯಾಯ ನಡೀತಾ ಇದೆ, ಧ್ಯಾನ ಹಂಚಿಕೆ. ಅದು ನಾನು ಸರಿಯಾಗಿ ಧ್ಯಾನಕ್ಕೆ ಅಟೆಂಡ್ ಆಗ್ತಾ ಇಲ್ಲ. ಸ್ವಾಧ್ಯಾಯಕ್ಕೂ ಸ್ವಲ್ಪ ಕೇಳಿಸ್ಕೊಂತಾ ಇದ್ದೀನಿ. ನಮ್ಮ ಮನೆಗೆ ಮೊಮ್ಮಗಳು ಬಂದ್ಲು, ನಿನ್ನೆ ಡೆಲಿವರಿ ಆಯ್ತು. ನಾನು ತುಂಬಾ ಯೂನಿವರ್ಸ್ಗೆ ಕೇಳ್ಕೊಂತಾ ಇದ್ದೆ. ಅದು ತುಂಬಾನೇ ಕ್ರಿಟಿಕಲ್ ಆಗಿ ಹೇಳ್ತಾ ಇದ್ರು ಡಾಕ್ಟ್ರು. ಆದ್ರೂನು ನಾರ್ಮಲ್ ಸಿಜರಿನ್ ಆದ್ರೂನು ಮಗು ಎಲ್ಲ ನಾರ್ಮಲ್ ಆಗಿದೆ. ಅದೊಂದು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಆತ್ಮ ಬಂಧುಗಳಿಗೂ. ಎಲ್ಲಾರ್ದು ಮಾಸ್ಟರ್ದು ಆಶೀರ್ವಾದ ಇದೆ. ಈ 1 ತಿಂಗಳದು ಸ್ವಾಧ್ಯಾಯ ಎಲ್ಲ ರೇವತಿ ಮೇಡಮು, CM ಯೋಗಿ ಬಗ್ಗೆ ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಕೊಡ್ತಾ ಇದ್ರು. ಅದು ತುಂಬಾ ಇಷ್ಟ ಆಯ್ತು. ನಾಗರತ್ನ ಮೇಡಮ್ ಅನ್ನೋನು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮನೆ ಮದ್ದುಗಳೆಲ್ಲ ಹೇಳ್ತಾರೆ. ಮುದ್ರೆಗಳು ಮಂಜುಳಾ ಮೇಡಮ್ಮು, ತುಂಬಾ ಉಮಾದೇವಿ ಮೇಡಮ್ ಕ್ಲಾಸ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಬೆಳಗ್ಗೆ ಹೊತ್ತು ಯಶೋಧ ಮೇಡಮ್ಮು, ಎಲ್ಲಾರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು 8 ನವೆಂಬರ್ ಬಂದಿದ್ದು. ನಮಗೂ ತುಂಬಾ ಜ್ಞಾನ ಮಾಡಕ್ಕೆ ಹಿಂಗೆ ಮನೇಲಿ ಕೆಲಸ ಇರೋದ್ರಿಂದ ಜಾಸ್ತಿ ಅಟೆಂಡ್ ಆಗಕ್ ಆಗ್ತಾ ಇಲ್ಲ. ಆದ್ರೂನು ನಾನು ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡು ಸುಮಾರು ನಾನು 4-5 ಸಾವಿರ ರೂಪಾಯಿ ಮಾತ್ರೆ ತಗೊಂತಾ ಇದ್ದೆ ಆಯುರ್ವೇದಿಕ್ ಅಲ್ಲಿ. ಅದೆಲ್ಲ ಬಿಟ್ಟಿದ್ದೀನಿ. ಸಮೂತ್ರ ಚಿಕಿತ್ಸೆ ಎಲ್ಲ ಮಾಡ್ಕೊಂಡು ಮನೆಯಲ್ಲೇ ಮನೆ ಮದ್ದು ಎಲ್ಲ ಮಾಡ್ಕೊಂತ ಇದ್ಕೊಂಡು ನಾವು ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೀವಿ. ಆಚೆ ವಾಕಿಂಗ್ ಹೋಗಕ್ ಆಗಿಲ್ಲ ಒಂದ್ ಟೈಮ್ ಅಂದ್ರೂ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡೈತೆ. ಮೊದ್ಲು ವಾಕಿಂಗ್ ಹೋಗ್ಲೇಬೇಕಾಗಿತ್ತು,
ಇವಾಗ ಆ ಥರ ಎಲ್ಲ ಏನಿಲ್ಲ, ಯಾವುದೋ ಒಂದು ಟೈಮ್ ವಾಕಿಂಗ್ ಮಾಡ್ತೀನಿ. ಕ್ಲಾಸ್ಗೆ ಸ್ವಾಧ್ಯಾಯಕ್ಕೆಲ್ಲ ಅಶ್ವಿನಿ ಮೇಡಮ್ ಅವರೆಲ್ಲ ತುಂಬಾ ಈ ಕ್ಲಾಸ್ ಇವರೆಲ್ಲ ಇರೋದಕ್ಕೇನೆ ಇದು ಝೂಮ್ ಸೆಕ್ಷನ್ ನಡೀತಾ ಇರೋದು. ಮಾವತಾರ್ ಫೌಂಡೇಶನ್ಗೂ ನಮ್ ಕೃತಜ್ಞತೆಗಳು. ನಾವು ಅರಸೀಕೆರೆಗೆ ಬರ್ಬೇಕು ಅಂದ್ಕೊಂಡಿದೀವಿ, ನೋಡೋಣ ಯಾವ ತರ ಆಗುತ್ತೋ ಅಂತನ ಇದ್ ಮಾಡ್ತಾ ಇದೀವಿ. ಅರಸೀಕೆರೆಗೂ ಬರ್ಬೇಕು. ಎಲ್ಲಾರು ಒಬ್ಬೊಬ್ರದೂನು ಹಂಚಿಕೆ ತುಂಬಾ ಚೆನ್ನಾಗಿದೆ ಆರೋಗ್ಯದಲ್ಲಿ. ನಂದು ವೆಯ್ಟು, ನಾನು ಸಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳೋದ್ಕೋ ಏನೋ ನಂದು ವೆಯ್ಟು ರಿಲೀಸ್ ಆಗ್ತಾ ಇಲ್ಲ. ಸುಮಾರು ನಾನು 77-78ರಲ್ಲೇ ಇದ್ದೀನಿ ಒಳಗಡೆನೇನೆ. ಮೊದ್ಲು 80 ಮೇಲಾಗ್ತಾ ಇತ್ತು. ಆದ್ರೂನು ಊಟನೂ ಅಷ್ಟೇ, ಮೊದ್ಲು ತುಂಬಾನೇ ಊಟ ಮಾಡ್ತಾ ಇದ್ದೆ. ಇವಾಗ ಊಟನೂ ಅಷ್ಟೇ ಜಾಸ್ತಿ ತಿನ್ನಕ್ಕೂ ಆಗಲ್ಲ ನನ್ಗೆ. ಮೀಡಿಯಮ್ ಆಗಿ ಊಟ ತಿಂತೀನಿ, ನೀರು ಕುಡಿತೀನಿ ಚೆನ್ನಾಗಿ. ತುಂಬಾ ಚೆನ್ನಾಗಿದೆ ಕ್ಲಾಸ್. ಒಂಥರ ಏನೋ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಈ ಕ್ಲಾಸ್ ಅಟೆಂಡ್ ಆಗಿ. ದಿನಕ್ಕೆ ಒಂದ್ಸರಿನಾದ್ರೂ ಕೇಳಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದೀವೇನೋ ಅನ್ಸುತ್ತೆ. ಎಲ್ಲಾರ್ದು ಅನುಭವ ಕೇಳ್ಬೇಕು, ನಾವು ಮನ್ಸು ಒಂಥರ ಸಮಾಧಾನವಾಗಿರುತ್ತೆ. ಥ್ಯಾಂಕ್ ಯು ಅವಕಾಶಕ್ಕಾಗಿ. ಎಸ್ ಥ್ಯಾಂಕ್ ಯು ಮೇಡಮ್. ಇಲ್ಲಿ ಇಷ್ಟ ತನ ಮಾತಾಡ್ತಾ ಇದ್ರಲ್ಲ ಮೇಡಮ್, ವೇದಾವತಿ ಮೇಡಮ್ ಅವರು ಬೇಕಿದ್ರೆ ಅವ್ರ ಕೂಡ ಫೋನ್ ಇದ್ರೆ ಮಾತಾಡಿ. ಸುಮಾರು ತರದ ಕಾಯಿಲೆಗಳಿಗೆ ಅವರು ಮೆಡಿಸಿನ್ ತಗೊಳ್ತಾ ಇದ್ರು. ಈ ಕಂಪ್ಲೀಟ್ ಬಿಟ್ಟಿದ್ದೀನಿ ಅಂತ ಹೇಳ್ಕೊತಾರ ಅವ್ರು. ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊತಾರೆ. ಅವಾಗಿಂತಲೂ ಈಗ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲದೂ ಸಾಧ್ಯ ಆಗುತ್ತೆ. ಧ್ಯಾನ ಮಾಡ್ತಾ ಹಂತ ಹಂತವಾಗಿ ಎಲ್ಲಾ ತರ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ಕೊಳ್ತಾ ಬಂದು ನೀವು ಕೂಡ ಆರೋಗ್ಯವಾಗಿ ಇರ್ಬೋದು ಮೇಡಮ್. ಜೊತೆಗೆ ನಾರ್ಮಲ್ ಡೆಲಿವರಿ ಆಯ್ತು ಅಂತ ಹೇಳಿದ್ರಿ, ಬಹಳ ಖುಷಿ ಆಯ್ತು ನಮಗೆಲ್ಲ ಕೂಡ. ಆ ಹೊಸ ಮಾಸ್ಟರ್ ಬಂದ್ರು ಭೂಮಿಗೆ, ಕಂಗ್ರಾಚುಲೇಷನ್ ಅವ್ರಿಗೆ, ವೆಲ್ಕಮ್. ಅವ್ರಿಗೆ ಜಸ್ಟ್ ಗೈಡ್ ಮಾಡಿದಿರಲ್ಲ ನೀವು, ಅದಕ್ಕೆ ನೀವು ಕೂಡ ಥ್ಯಾಂಕ್ಸ್ ಹೇಳ್ತಾಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಲಾಸ್ಟ್ ಎಸ್ ಮಾಸ್ಟರ್ಸ್, ಇವತ್ತಿಗೆ 21 ದಿನದ ಕ್ಲಾಸ್ ಮಾತ್ರ ಮುಗಿಯುತ್ತೆ. ಆದ್ರೆ ಬೆಳಗಿಂದು ರಾತ್ರಿ ಕ್ಲಾಸ್ ಇನ್ನು ಇರ್ತವೆ. ಗೊತ್ತಿರ್ಲಿ ತಮಗೆ. ಯಾರಾದ್ರೂ ಹೊಸಬ್ರು ಇದ್ರೆ ಬೆಳಗಿನ ಕ್ಲಾಸ್ ಅಥವಾ ಸಾಯಂಕಾಲ ಕ್ಲಾಸ್ ಇಂದು ಲಿಂಕ್ ಇಲ್ಲ ಅಂತಂದ್ರೆ ನೀವು ನಂಬರ್ ಹಾಕಿದ್ರೆ ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ನಿಮ್ಮನ್ನ ಆ ಲಿಂಕ್ ಕೂಡ ಸೇರಿಸ್ತಾರೆ. ಬೆಳಗ್ಗೆ 5:00ರಿಂದ 8 ಗಂಟೆ ತನ, ಸಾಯಂಕಾಲ 9:00ರಿಂದ 10:00 11 ಗಂಟೆ ತನಕ ಕ್ಲಾಸ್ ಇರುತ್ತೆ. ಅದು ಕೂಡ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಆತ್ಮ ಬಂಧುಗಳೇ. ನಾವು ಕೂಡ ಧ್ಯಾನಕ್ಕೆ ಬಂದ್ಮೇಲೆನೆ ನಾವು ಸುಧಾರಿಸ್ಕೊಂಡಿರೋದು. ಇದಕ್ ಮುಂಚೆ ಯಾವ್ದೋ ಮಡ್ಯದಲ್ಲೇ ಬದುಕ್ತಾ ಇದ್ವಿ. ಧ್ಯಾನಕ್ ಬಂದ್ಮೇಲೆ ಹರಿವಿನಿಂದ ಬದುಕ್ತಾ ಇದೀವಿ. ಅದನ್ನ ಹೇಳಕ್ ಇಷ್ಟ ಆಗುತ್ತೆ ನಮಗೂ ಕೂಡ. ಇದೇ 9ನೇ ತಾರೀಕು ಅರಸೀಕೆರೆ ಧ್ಯಾನ ಯಜ್ಞಕ್ಕೆ ಎಲ್ರೂನು ಕರಿತಾ ಇದ್ದೀನಿ. ಎಲ್ಲರೂ ಬನ್ನಿ. ನಮ್ಮ ಮಾಲೂರ್ ಮಂಜುನಾಥ್ ಸಾರು ಈ ನಡುವೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಇವಾಗ ಜೂಮ್ ಅಲ್ಲಿ ಇದ್ದಾರೆ ಅಂತ ಅಂದಿದ್ದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ. ಮತ್ತೆ ಸ್ವಾಮಿ ಸಾರು ಕೂಡ ಅವರು ಪಾಪ ಅಪರೂಪವಾಗಿದ್ದಾರೆ. ಒಬ್ಬೊಬ್ಬರನ್ನೇ ಇನ್ವೈಟ್ ಮಾಡಿ ಕರೆಯೋದಕ್ಕೆ ಕಷ್ಟ ಆಗ್ಬೋದೇನೋ ಅಂದ್ಕೊಂಡು ನಾನು ಈಗ ಜೂಮ್ ಅಲ್ಲೇ ಕರಿತಾ ಇದ್ದೀನಿ, ಅನ್ಯತಾ ಭಾವಿಸ್ಬಾರ್ದು. ಎಲ್ಲಾ ಮಾಸ್ಟರ್ಗಳು ಅಷ್ಟೇನೆ ಬನ್ನಿ, ಎಲ್ಲರೂ ಬನ್ನಿ. ವಿಜೃಂಭಣೆಯಿಂದ ನಾವು ಅರಸೀಕೆರೆ ಧ್ಯಾನ ಯಜ್ಞ ಆಚರಿಸೋಣ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಬರ್ಬೇಕಾದ್ರೆ ಒಂದ್ ಬೆಡ್ಶೀಟು, ಹಾಸ್ಕಣಕ್ಕೊಂದು ಓದ್ಕಣಕ್ಕೊಂದು ತಗೊಂಡ್ಬನ್ನಿ. ಜಮ್ಕನ ಇರುತ್ತೆ, ಆದ್ರೆ ಅದ್ರ ಮೇಲೆ ಮಲ್ಗಕ್ ಆಗುತ್ತೋ ಇಲ್ವಾ ಗೊತ್ತಿಲ್ಲ ಮಾಸ್ಟರ್ಸ್. ಹಂಗಾಗಿ ಎಲ್ರೂ ತಗೊಂಬನ್ರಿ. ನಿಮ್ಮ ತನು ಮನ ಧನದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಮಾಸ್ಟರ್ಸ್. ಧನ್ಯವಾದ, ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತಾವು 3 ಜನ ತಗೊಂಡಿರ್ತಕ್ಕಂಥ ನಿರ್ಧಾರ, ತಮ್ಮ ಸೇವೆ ನಿಜ ಕೂಡ ಅಮೋಘವಾಗಿರ್ತಕ್ಕಂಥದ್ದು. ಪತ್ರಿಜಿ ಗುರುಗಳ ಆಶೀರ್ವಾದದಿಂದ, ರಂಗನಾಥ್ ಗುರುಜಿಗೆ ಒಂದು ಸಹಕಾರ ಮತ್ತು ಆಶೀರ್ವಾದದಿಂದ, ಕೃಪೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯುತ್ತೆ. ನಡೆಸೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ಶಿವಗಂಗಾ ಮೇಡಮ್, ಯಶೋಧ ಮೇಡಮ್ ವಾಟ್ಸಪ್ ಅಲ್ಲಿ ನಾನು ಅಡ್ರೆಸ್ ಕಳ್ಸಿದೀನಿ. ನನ್ಗೆ ಪ್ಯಾಂಪ್ಲೆಸ್ ಅಡ್ರೆಸ್ ಸ್ವಲ್ಪ ಕಳಿಸ್ಬಿಡಕ್ ಹೇಳಿ. ಆಯ್ತು ಆಯ್ತು ಮ್ಯಾಮ್, ಆಯ್ತು. ನನ್ಗೆ ಹೇಗ್ ಅನ್ಸ್ತಿದೆ ಅಂದ್ರೆ, ಸ್ವಲ್ಪ ಹತ್ರ ಇದ್ದಿದ್ರೆ ಬೆಳಿಗ್ಗೆ ಬಂದ್ ಸಾಯಂಕಾಲ ಬರ್ತಿದ್ದೆ. ದೂರ ಇರೋದ್ರಿಂದ ದೂರ ಇರೋದು ಸ್ವಲ್ಪ. ಈಗ ಅಂದ್ರೆ ಸ್ವಲ್ಪ ಮಕ್ಕಳ ಕಂಟ್ರೋಲ್ ಅಲ್ಲಿ ಸ್ವಲ್ಪ ಇದ್ದೀವಲ್ಲ, ಏಜ್ ಆಗಿದೆ. ಮೊದ್ಲಾದ್ರೆ ಒಬ್ಬೊಬ್ರೆ ಆರಾಮಾಗಿ ಓಡಾಡ್ತಿದ್ವಿ. ಇವಾಗ ಮಕ್ಕಳು ಪರ್ಮಿಷನ್ ತಗೋಬೇಕು. ಸ್ವಲ್ಪ ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಮಾಸ್ಟರ್ಸ್ ಏನಾದ್ರು ವಿಶೇಷ ವಿಷಯ ಇದ್ರೆ ಯಾರಾದ್ರೂ ಹೇಳಿ, ಇಲ್ಲಾಂದ್ರೆ ಉಮಾ ಮೇಡಮ್ ಟೈಮ್ ಆಯ್ತು, 4 ಆಯ್ತು, ಕ್ಲಾಸ್ ಅನ್ನ ಎಂಡ್ ಮಾಡಿ ಮೇಡಮ್. ಸರಿ ಸರಿ. ಇವತ್ತು 21 ದಿನದ ವಿಶೇಷವಾದ ಸಮಾರಂಭ ಇತ್ತು. ಇದ್ರಾಗ ಎಲ್ಲಾ ಆತ್ಮ ಬಂಧುಗಳು ಭಾಗವಹಿಸಿ ಎಲ್ಲಾ ಅನಿಸಿಕೆಗಳನ್ನು ಚೆನ್ನಾಗಿ ಹಂಚ್ಕೊಂಡ್ರು. ಸಣ್ಣೇಗೌಡ್ರು ಬಂದು ಎಲ್ಲರಿಗೂ ಹುರಿದುಂಬಿಸಿದ್ರು. ಗೀತಾ ಮೇಡಮು ಎಲ್ಲ ಒಳ್ಳೊಳ್ಳೆ ಮಾಸ್ಟರ್ಸ್ ಕರ್ಕೊಂಡ್ಬಂದು
ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ಕೊಡಿಸಿದಂತ ಗೀತಾ ಮೇಡಮ್ ಅವ್ರಿಗೂ ಎಲ್ಲರಿಗೂ ಹೃದಯಪೂರ್ವ ವೇದಿಕೆ ಪರವಾಗಿ ಎಲ್ಲರಿಗೂ ವಂದನೆಗಳು ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್, ಥ್ಯಾಂಕ್ ಯು. ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತ ರಂಗನಾಥ್ ಗುರೂಜಿ ಅವರಿಗೂ ಸಹ ಧನ್ಯವಾದಗಳು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಅದ್ಭುತವಾದ ನಿರೂಪಣೆ ಮಾಡ್ತಾ ಇವತ್ತಿನ 21 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಬಂತಂತಲೇ ಹೇಳ್ಬೋದು. ನಮ್ಮ ಸಣ್ಣೇಗೌಡ ಸರ್ ಆಗಿರ್ಬೋದು, ಅದೇ ರೀತಿ ಉಮಾ ಮೇಡಮ್ಮು, ಕೋಸ್ಟ್ ಆಗಿರುವಂತಹ ನಮ್ಮ ವೇದವತಿ ಮೇಡಮ್, ಈ ತಿಂಗಳಲ್ಲಿ ಎಷ್ಟು ಮಾಸ್ಟರ್ಸ್ ಎಲ್ಲರೂ ನಿರೂಪಣೆಗೆ ಬಂದರು. ಅವರಿಗೆ ಅಲ್ಲದೆ ಬೇರೆ ಎಲ್ಲ ಮಾಸ್ಟರ್ಸ್ಗೂ ಅವಕಾಶ ಇರುತ್ತೆ. ಮುಕ್ತ ಮನಸ್ಸಿನಿಂದ ವೇದಿಕೆಯಲ್ಲಿ ಭಾಗವಹಿಸಿ, ಏಕೆಂದರೆ ಇಬ್ಬರಿಂದ ಯಾರ ಕೈಲಿದ್ದನ್ನು ವೇದಿಕೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ನಡೆಸಿದರೆ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಒಂದು ಲಿಂಕ್ ಬಿಡೋದ್ರಿಂದ ಇರ್ಬೋದು, ಲಕ್ಷ್ಮೀ ಮಹೇಶ್ ಮೇಡಮ್ ಆಗಿರ್ಬೋದು, ಕೋಸ್ಟ್ ಆಗಿ ಮಾಡೋಂಥ ನಾಗರತ್ನ ಮೇಡಮ್ ಆಗಿರ್ಬೋದು, ವೇದವತಿ ಅಮ್ಮ ಆಗಿರ್ಬೋದು, ಅದೇ ಗ್ರಾಟಿಟ್ಯೂಡ್ ಧ್ಯಾನವನ್ನು ಮಾಡಿಸ್ತಾ ಗುರುದೇವಿ ಹಿರೇಮಠ್ ಮೇಡಮ್ ಆಗಿರ್ಬೋದು, ಎಲ್ಲ ಮಾಸ್ಟರ್ಸು ಇವತ್ತು ಇದು ಮಧ್ಯಾಹ್ನ 3ರಿಂದ 4:30 ತನಕ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿಯೇ ಪ್ರೀತಿಪೂರ್ವಕವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಬಂತು ಅಂತಲೇ ಹೇಳ್ಬೋದು. ಇನ್ನು ಮಾಸ್ಟರ್ಸು ತುಂಬ ಜನ ಇದ್ದಾರೆ ಇಲ್ಲಿ. ಏನು ಮಾತಾಡಿದರೆ ಹೆಂಗೆ ಏನು ಅಂತ ಭಯ ಇರುತ್ತೆ. ಅದನ್ನೆಲ್ಲ ಭಯನ ಪಕ್ಕದಲ್ಲಿ ಇಟ್ಬಿಟ್ಟು ದಯಮಾಡಿ ಎಲ್ಲರೂ ವೇದಿಕೆಗೆ ಬನ್ನಿ, ಎಲ್ಲರಿಗೂ ಅವಕಾಶ ಇರುತ್ತೆ. ಅದರ ಜೊತೆ ಮಹತಾರ್ ಫೌಂಡೇಶನ್ ಅವರು ಏನೇ ನಡೆಸ್ಕೊಡ್ತಾ ಇದ್ದಾರೆ ಇಲ್ಲಿ, ಈಗ ಸದ್ಯದಲ್ಲಿ ನಡೀತಾ ಇರೋದು ನಮ್ಮ ಅರಸೀಕೆರೆಯಲ್ಲಿ 3 ಮಾಸ್ಟರ್ಸ್ ಕಡೆಯಿಂದ ಅದ್ಭುತವಾದಂಥ ಪ್ರಯತ್ನ ನಡೀತಾ ಇದೆ. ಅದು ತುಂಬಾ ಯಶಸ್ವಿಯಾಗಿ ಮೂಡಿ ಬರಲಿ ಕಾರ್ಯಕ್ರಮ ಅಂತ ಅಲ್ಲಿನೂ ಸಹ ಎಲ್ಲರೂ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್ ಆಶೀರ್ವಾದದಿಂದ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬರ್ತೈತಿ. ಏನು ಡೌಟೇ ಮಾಡೋದು ಬೇಡ ನಾವು. ಅವರು 3 ಮಾಸ್ಟರ್ಸ್ಗೂ ಸಹ ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮಾಸ್ಟರ್ಸ್, ನಿಮಗೆಲ್ಲರಿಗೂ ಇಲ್ಲಿಯ ತನಕ ಸಾವಧಾನದಿಂದ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಾ, ನಿಮಗೂ ಸಹ ಧನ್ಯವಾದಗಳು ಮಾಸ್ಟರ್ಸ್. ಯಾರ್ದಾದ್ರೂ ಹೆಸರು ಮರ್ತೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹೋಸ್ಟ್ ಆಗಿ ಕೋಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಶೇಷ ಅಭಿನಂದನೆಗಳನ್ನ ಗೀತಮ್ಗೆ ಹೇಳಲೇಬೇಕು. ಯಾಕಂದ್ರೆ 3 ಮಕ್ಕಳು, ಯಜಮಾನ್ರು, ತುಂಬಿದ ಕುಟುಂಬ, ಅದ್ರಲ್ಲಿ ಇದ್ಕೊಂಡು ಆ ಮಂತೆನ ಯಾವಾಗ ಮಾಡ್ತತೋ, ಈ ಮೊಬೈಲ್ ಹಿಡ್ಕೊಂಡು ಯಾವಾಗ ಕೆಲಸ ಮಾಡ್ತತೋ ಗೊತ್ತಿಲ್ಲ. ಅಮ್ಮ ನಿಜ ಕೂಡ ಅದು ಗ್ರೇಟ್ ಸೋಲ್ ತಂಗಿ ನಿಮ್ಮದು. ಒಳ್ಳೆ ಸೇವೆ ಮಾಡ್ತಾ ನಿಮ್ಮ ಅಕ್ಕ ಮಾಸ್ಟರ್ಗಳನ್ನ ಹುಡಿ ಕರ್ಕೊಂಡ್ ಬರ್ತೀಯ, ಅದ್ ಹೆಂಗ್ ಸರ್ಚ್ ಮಾಡ್ತೀಯೋ ಗೊತ್ತಿಲ್ಲ. ಇಷ್ಟೆಲ್ಲ ಜ್ಞಾನ ಎಲ್ಲರಿಗೂ, ಜ್ಞಾನಾರ್ಥಿಗಳಿಗೆ ಜ್ಞಾನ ಹೆಚ್ಚಿಗೆ ಆಗ್ಲಿಕ್ಕೆ ಕಾರಣಿಕ ನಿಂದೇ ಸಿಂಹ ಪಾಲು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟೊಂದು ಸೇವೆ ಮಾಡ್ತಾ ಇದೀಮ್ಮ. ನಿಮಗೆ ಭಗವಂತನ ಕೃಪೆಯಿಂದ ಅನ್ಯೋನ್ಯವಾಗಿ ಆನಂದವಾಗಿ ಐಶ್ವರ್ಯವಂತರಾಗಿ ನೀವು ಸದಾಕಾಲ 100 ಕಾಲ ಬಾಳ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಅದು ಮಾಸ್ಟರ್ಸ್ನ ಇನ್ವೈಟ್ ಮಾಡೋದಾಗಿರ್ಬೋದು, ಹಲವಾರು ಮಾಸ್ಟರ್ಸ್ನ ಕೈ ಜೋಡಿಸಿ ಸಹ ನಾನು ಹೆಲ್ಪ್ನ ತಗೊಂಡೆ ಒಂದು ವೇದಿಕೆಗೆ ಬರಮಾಡ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಅದ್ಭುತವಾದ ಮಾಸ್ಟರ್ಸ್ ಎಲ್ಲ ಕರ್ಕೊಂಡ್ಬಂದು ಕ್ಲಾಸ್ ಅಲ್ಲಿ ನೀವು ಈ ಪ್ರೋಗ್ರಾಮ್ ಯಶಸ್ವಿ ಆಗಕ್ಕೆ ನೀವು ಪರಿಪೂರ್ಣ ಜಯಶೀಲರಾಗಿದ್ದೀರಾ. ತುಂಬಾ ಒಳ್ಳೊಳ್ಳೆ ಮಾಸ್ಟರ್ಸ್ ಕೇಳಕ್ಕೂ ಒಂದು ಆನಂದ ಆಗುತ್ತೆ ಅಂತ ಮಾಸ್ಟರ್ಸ್ ಹುಡ್ಕೊಂಬಂದ್ ಕೊಡ್ತೀರಾ. ನಿಮಗೆ ನಿಜವಾಗ್ಲೂ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಕಾರ್ಯಕ್ರಮ ಎಂಡ್ ಮಾಡೋಣ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮುಂದಿನ ತಿಂಗಳು ಸಹ ಎಲ್ರಿಗೂ ಅವಕಾಶ ಇರುತ್ತೆ. ದಯಮಾಡಿ ಎಲ್ಲರೂ 15 ನಿಮಿಷಗಳಲ್ಲಿ ಸಮಗ್ರ ಜೀವನ ಶೈಲಿ ಬಗ್ಗೆ ನಾನು ಕ್ಲಾಸ್ ಕೊಡ್ತೀನಿ ಅಂತೇಳಿ ಅದನ್ನು ಸಹ ವಿಷಯನ ತಿಳಿಸ್ಬೋದು. ಮತ್ತು 45 ನಿಮಿಷದ ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಸಹ ವಿಷಯನ ತಿಳಿಸ್ಬೋದು. ಏಕೆಂದರೆ ಮುಂದಿನ ತಿಂಗಳು ವಿಶೇಷ ದಿನ ಅಂತಲೇ ಹೇಳ್ಬೋದು. ಆಗಸ್ಟಲ್ಲಿ ಎಷ್ಟೊಂದು ವಿಶೇಷವಾದಂಥ ಹಬ್ಬ ಹರಿದಿನಗಳು ಬರ್ತವೆ, ಅದ್ರ ಬಗ್ಗೆನೂ ಸಹ ಮಾಹಿತಿನ ಹೊತ್ತು ತರ್ಬೋದು ಮಾಸ್ಟರ್ಸ್. ಏಕೆಂದರೆ ಮುಂದಿನ ದಿನಗಳಲ್ಲಿ ಬರ್ತಾ ಹಬ್ಬದ ಬಗ್ಗೆನ ಮಾಹಿತಿನೇ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಏಕೆಂದರೆ ಈಗಿನ ಬರುವಂಥ ದಿನಗಳು ಇದೆ, ಫಾಸ್ಟ್ ಅನ್ನೋ ಥರ. ಹಾಗಾಗಿ ಎಲ್ಲ ಹಿರಿಯ ಮಾಸ್ಟರ್ಸ್ ಅದ್ರ ಬಗ್ಗೆ ಒಳಾರ್ಥಗಳು ತುಂಬ ಇರ್ತವೆ. ನಾಗರ ಪಂಚಮಿನ ಯಾಕೆ ಮಾಡ್ತಾರೆ, ಆಗಸ್ಟ್ 15ನೇ ಯಾಕೆ ಮಾಡ್ತಾರೆ ಅಂತೇಳಿ ಹಿಂಗೆ ಮುಂದಿನ ದಿನಗಳಲ್ಲಿ ತುಂಬ ಅದ್ಭುತವಾಗಿ ವಿಶೇಷ ದಿನ ಅಂತಲೇ ಹೇಳ್ಬೋದು ಆಗಸ್ಟಲ್ಲಿ. ಹಾಗಾಗಿ ವಿಶೇಷವಾಗಿ ಎಲ್ಲರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದರೂ ಸಹ ಅವ್ರಿಗೆಲ್ಲರಿಗೂ ಅವಕಾಶ ಇರುತ್ತೆ. ದಯಮಾಡಿ ವೇದಿಕೆಗೆ ಬಂದು ನಿಮ್ಮ ಜ್ಞಾನ ಹಂಚಿಕೆ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಆಲ್.